ಓಕೆ, ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ನಾವು. ಎಸ್, ಹಲೋ ಎವ್ರಿವನ್. ಮ್ಯಾಮ್ ಒಬ್ರು ಸರಿಯಾಗಿ ಕೇಳ್ತಾ ಇಲ್ಲ ವಾಯ್ಸು. ಎಸ್, ಏನಂತ ಅಂದ್ರಿ ನೀವು? ಓಕೆ, ನಾವು ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಎಸ್ ಮ್ಯಾಮ್ ಸ್ಟಾರ್ಟ್ ಮಾಡೋಣ. ಎಸ್, ಓಕೆ. ಹಾಗಾದ್ರೆ ನಾವು ನಿನ್ನೆ ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತವನ್ನ ಕಂಡು ಹಿಡಿಯೋದನ್ನ ನೋಡಿದ್ವಿ, ಹೌದಲ್ಲ? ಇವತ್ ನಾವೇನ್ ಮಾಡೋಣ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೆಕ್ಕಗಳನ್ನ ಬಿಡ್ಸೋಣ. ಸಮಾಂತರ ಶ್ರೇಣಿ ಅಂತಂದ್ರೆ ನೋಡಿದ್ವಿ ನಾವು. ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ, ಮತ್ತೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ನೋಡಿದ್ವಿ. ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d ಅಂತ ನೋಡಿದ್ವಿ. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಾಗೆ ಲೆಕ್ಕ ಕೂಡ ಬಿಡಿಸಿದ್ವಿ. ನೆಕ್ಸ್ಟ್ ನಾವೇನ್ ನೋಡಿದ್ವಿ ನಿನ್ನೆ, ಸಮಾಂತರ ಶ್ರೇಣಿಯ n ಪದಗಳವರೆಗಿನ nನೇ ಪದವನ್ನ ಕಂಡು ಹಿಡಿಯೋದು. ಸೂತ್ರ ಏನಂತ ಹೇಳುತ್ತೆ? ಸಮಾಂತರ ಶ್ರೇಣಿಯ n ಪದವನ್ನ ಕಂಡು ಹಿಡಿಯುವ ಸೂತ್ರ ಯಾವುದು? an is equal to a plus n minus 1 into d. ಓಕೆ, ಕೊನೆಯಿಂದ nನೇ ಪದ ಅಥವಾ ಕೊನೆಯ ಪದ ಕೊಟ್ಟಾಗ l minus n minus 1 into d. ಓಕೆ, ನಾವು ನಿನ್ನೆ ಲೆಕ್ಕ ಬಿಡಿಸಿದ್ವಿ, ನೆನ್ಪಿದೆನಾ? ಎಸ್, ವೆರಿ ಗುಡ್. ಓಕೆ, ಇವತ್ ನಾವೇನ್ ಮಾಡೋಣ, ಮತ್ತೆ ನೆಕ್ಸ್ಟ್ ಲೆಕ್ಕವನ್ನ ಬಿಡಿಸೋಣ. ಓಕೆ, ಇಲ್ಲಿ ನೋಡಿ, ಈ ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ ಗಳಲ್ಲಿ ಖಾಲಿ ಬಿಟ್ಟಿರುವ ಪದಗಳನ್ನ ತುಂಬಿಸಿ ಅಂತ ಹೇಳಿದ್ದಾರೆ. ಓಕೆ, ಏನಂತ ಹೇಳಿದಾರೆ ಅವರು? ಖಾಲಿ ಬಿಟ್ಟಿರುವ ಪದಗಳನ್ನ ತುಂಬಿರಿ. ಇಲ್ಲಿ ಒಂದನೇ ಪದವನ್ನ, ಮೊದಲನೇ ಪದವನ್ನ ಕೊಟ್ಟಿದ್ದಾರೆ, ಎರಡನೇ ಪದ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಎರಡನೇ ಪದ ಖಾಲಿ ಇದೆ, ಮೂರನೇ ಪದ ಗೊತ್ತಿದೆ. ಎ ಗೊತ್ತಿದೆ, A2 ಗೊತ್ತಿಲ್ಲ, A1 ಗೊತ್ತಿದೆ, A2 ಗೊತ್ತಿಲ್ಲ, A3 ಯ ಬೆಲೆಯನ್ನ ಅವ್ರು ಕೊಟ್ಟಿದ್ದಾರೆ, ಹೌದಾ? A1 ನ ಬೆಲೆ 2, A2 ನ ಬೆಲೆ ನಮಗ್ ಗೊತ್ತಿಲ್ಲ, ನಾವು ಕಂಡು ಹಿಡಿಬೇಕು. A3 ಯ ಬೆಲೆಯನ್ನ ಅವ್ರು ಕೊಟ್ಟಿದ್ದಾರೆ. ಓಕೆ, ಹಿಂಗ್ ಕೊಟ್ಟಾಗ ಯಾವ ರೀತಿ ಬಿಡಿಸೋದು ನಾವು? ನೋಡ್ರಿ, ಗಮನ ಇಟ್ ನೋಡ್ರಿ, ಯಾವ ರೀತಿ ಬಿಡಿಸ್ತೀವಿ ಹಿಂಗ್ ಕೊಟ್ಟಾಗ? ಎ ಇಸ್ ಈಕ್ವಲ್ ಟು ಎಷ್ಟು? ಎ ಇಸ್ ಈಕ್ವಲ್ ಟು ಎಷ್ಟು? 2. ಅವರೇ ಕೊಟ್ಟಿದ್ದಾರೆ ಎ ಇಸ್ ಈಕ್ವಲ್ ಟು 2 ಅಂತ. ನೆಕ್ಸ್ಟ್ ನಾವೇನ್ ಮಾಡೋಣ, ಏನ್ ಗೊತ್ತಿದೆ ನಮ್ಗೆ? A3 ಗೊತ್ತಿದೆ. A3 ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ ಅವ್ರಲ್ಲಿ? 26 ಅಂತ ಕೊಟ್ಟಿದ್ದಾರೆ, ಹೌದಾ? ಈಗ ನಾವೇನ್ ಮಾಡೋಣ, A3 ಅನ್ನ ಬಳಸಿ ನಾವೇನ್ ಮಾಡೋಣ, ಇದನ್ನ ಸೂತ್ರದಲ್ಲಿ ಹಾಕೋಣ. an is equal to a plus n minus 1 into d. ಓಕೆ, A3 ಯ ಬೆಲೆ ಎಷ್ಟಿದೆ? A3 ಅಂತ ಬರ್ಕೊಡ್ರಿ, ನಿಮ್ಗೆ ಕನ್ಫ್ಯೂಸ್ ಆದ್ರೆ. a ಪ್ಲಸ್ 3 ಅಂತ, n ನ ಬೆಲೆ ಎಷ್ಟಿಲ್ಲಿ? 3. ಓಕೆ, 3 minus 1 into d. ಓಕೆ, A3 ಯ ಬೆಲೆ ಎಷ್ಟಿದೆ? 26 ಅಂತ ಕೊಟ್ಟಿದ್ದಾರೆ. a 3 minus 1 ಅಂದ್ರೆ 2 into d ಆಗತ್ತೆ. 26 is equal to a plus 2d ಆಗತ್ತೆ, ಹೌದಾ? ಹೌದಲ್ಲ? ಬಟ್ ಎ ಬೆಲೆ ನಮ್ಗೆ ಗೊತ್ತಿದೆ. ಎ ಬೆಲೆ ಎಷ್ಟಿದೆ? ಎ ಇಸ್ ಈಕ್ವಲ್ ಟು 2. ಇಲ್ಲೇ ಹಾಕ್ಬೇಕಾಗಿತ್ತು ಅದನ್ನ. ಓಕೆ, ಇಲ್ಲಿ ಹಾಕೋಣ. ಎ ಬೆಲೆ ನಮ್ಗೆ ಗೊತ್ತು. ಎ ಅಂದ್ರೆ 2d, 2 ಅಂತ ಕೊಟ್ಟಿದ್ದಾರೆ. ಸೊ 2 plus 2d ಆಯ್ತು. 2 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ. 26 plus 2 ಈ ಕಡೆ ಹೋದ್ರೆ ಅದು -2 ಆಗತ್ತೆ, ಈಸ್ ಈಕ್ವಲ್ ಟು 2d. 26 minus 2 ಎಷ್ಟಾಯ್ತು? 24 ಆಗತ್ತೆ, ಈಸ್ ಈಕ್ವಲ್ ಟು 2d. d ಈಸ್ ಈಕ್ವಲ್ ಟು 24. ಈ 2 ಇಲ್ಲಿ ಬಂದ್ರೆ ಅದು ಡಿವೈಡೆಡ್ ಬೈ 2 ಆಗತ್ತೆ. ದೇರ್ಫೋರ್ 2 ಬಂದ್ಲೆ 2 2 2 4. ಹಾಗಾಗಿ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು? 12 ಬಂತು. ಓಕೆ, ಈಗ ಯೋಚನೆ ಮಾಡ್ರಿ, ಮೊದಲನೇ ಪದ ನಮ್ಗೆ ಗೊತ್ತಿದೆ, ಎ ಗೊತ್ತು. ಎರಡನೇ ಪದ ನಮ್ಗೆ ಗೊತ್ತಿಲ್ಲ. ನಮಗ್ ಗೊತ್ತು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a ಪ್ಲಸ್ ಬಿ, a ಪ್ಲಸ್ 2d, a ಪ್ಲಸ್ 3d. ಓಕೆ, ಇದೇ ತರ ಕಂಟಿನ್ಯೂ ಆಗತ್ತೆ. ಈಗ ಮೊದಲನೇ ಪದ ನಮಗ್ ಗೊತ್ತು 2 ಅಂತ ಇದೆ. ಈಗ ನಮ್ಗೆ ಎರಡನೇ ಪದವನ್ನ ಕಂಡು ಹಿಡಿಬೇಕಾದ್ರೆ ನಾನೇನ್ ಮಾಡ್ಬೇಕು? a ಪ್ಲಸ್ ಡಿ ಮಾಡ್ಬೇಕು. ಸೊ ಎ ಬೆಲೆ ನಂಗೆ ಈಗಾಗ್ಲೇ ಗೊತ್ತಿದೆ, ಎಷ್ಟು? 2 ಅಂತ. ಡಿ ಬೆಲೆ ಕೂಡ ಗೊತ್ತಾಯ್ತು, ಎಷ್ಟಂತ? 12 ಅಂತ. ದೇರ್ಫೋರ್ ಇದೆಷ್ಟು ಬಂತು? 12 ಪ್ಲಸ್ 2 ಎಷ್ಟಾಯ್ತು? 14. ಹೌದಾ? ಹಾಗಾದ್ರೆ ಎರಡನೇ ಪದ ಎಷ್ಟು ಬಂತಿಲ್ಲಿ? 14.
ಏನಿಲ್ಲ, ಎ ಗೊತ್ತಿದೆ, A2 ನಮಗ್ ಗೊತ್ತಿಲ್ಲ, A3 ನಮಗ್ ಗೊತ್ತಿದೆ. A3 ಯ ಬೆಲೆ ಎಷ್ಟು ಕೊಟ್ಟಿದ್ದಾರೆ? 26 ಅಂತ ಕೊಟ್ಟಿದ್ದಾರೆ. ಅವಾಗ ಸೂತ್ರ ಹಾಕ್ರಿ. AN = A + N - 1 × D ಆಗತ್ತೆ. A3 ಯ ಬೆಲೆ ಗೊತ್ತು ನಮ್ಗೆ. A3 = A ಬೆಲೆ ಎಷ್ಟು? 2. ಡೈರೆಕ್ಟ್ ಆಗಿ ಇಲ್ಲೇ ಹಾಕ್ಬೇಕಾಗಿತ್ತು, ನಾನು ಹಾಕ್ಲಿಲ್ಲ. 2 ಪ್ಲಸ್ N ಬೆಲೆ ಎಷ್ಟಿದೆ? A3 ಅಂತಂದ್ರೆ ಮೂರನೇ ಪದ, 3 - 1 × D. A3 ಯ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅವರು? 26 ಅಂತ ಕೊಟ್ಟಿದ್ದಾರೆ. therefore 26 = A + 2D ಆಗತ್ತೆ. A ಅಂತಂದ್ರೆ 2 ಇಲ್ಲಿ. ಹಾಗಾಗಿ 26 = 2 + 2D ಆಗತ್ತೆ. ಈ 2 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ 24 ಆಯ್ತು. 26 - 2 ಮಾಡಿದ್ರೆ 24 ಆಯ್ತು. 2D. D = 24 / 2 ಕ್ಯಾನ್ಸಲ್ ಮಾಡಿದ್ರೆ D ಬೆಲೆ 12 ಬಂತು. ಈಗ D ಬೆಲೆ ಗೊತ್ತಿದ್ದಾಗ A + D ಮಾಡಿದ್ರೆ ನಿಮ್ಗೆ ಎರಡನೇ ಪದ ಸಿಗತ್ತೆ. A ಅಂದ್ರೆ 2, D ಎರಡನೇ ಪದ ಬೇಕಾದ್ರೆ 2 + 12 ಮಾಡಿದ್ರೆ ನಿಮ್ಗೆ ಎರಡನೇ ಪದ ಸಿಗತ್ತೆ. 12 + 2 14. ಇದು A2 ನ ಬೆಲೆ. ಅರ್ಥ ಆಯ್ತಾ? ಎಸ್ ಮ್ಯಾಮ್. ಓಕೆ, ಈಗ ನೆಕ್ಸ್ಟ್ ಮಾಡೋಣ. ಏನಂತ ಕೊಟ್ಟಿದ್ದಾರೆ ಇಲ್ಲಿ? ಯೋಚನೆ ಮಾಡ್ರಿ. ಇಲ್ಲಿ ಮೊದಲನೇ ಪದ ಕೊಟ್ಟಿದ್ರು, ಇಲ್ಲಿ ಮೊದಲನೇ ಪದ ನಮ್ಗೆ ಗೊತ್ತಿಲ್ಲ. ಎರಡನೇ ಪದವನ್ನ ಕೊಟ್ಟಿದ್ದಾರೆ ಅವರು. A2 ನ ಬೆಲೆ ಗೊತ್ತಿದೆ, A3 ಬೆಲೆ ಗೊತ್ತಿಲ್ಲ, A4 ನ ಬೆಲೆ ಗೊತ್ತಿದೆ. ಓಕೆ, ಈಗ A2 ಮತ್ತು A4 ಅನ್ನ ಬಳಸಿ ನಾವೇನ್ ಮಾಡೋಣ? A ಮತ್ತು A3, A1 ಮತ್ತು A3 ಅನ್ನ ಕಂಡುಹಿಡಿಯೋಣ. ಓಕೆ, ಹೆಂಗ್ ಮಾಡೋದು ಇದನ್ನ? ಏನ್ ಗೊತ್ತಿದೆ ಅದನ್ನ ಬರ್ಕೊಡ್ರಿ. ಏನ್ ಗೊತ್ತಿದೆ ನಮ್ಗೆ? A2 ನ ಬೆಲೆ ಗೊತ್ತಿದೆ, ಎಷ್ಟು? 13. ನೆಕ್ಸ್ಟ್ ಏನ್ ಗೊತ್ತಿದೆ ನಮ್ಗೆ? A4 ನ ಬೆಲೆ ಗೊತ್ತಿದೆ, ಎಷ್ಟು? 3. ಓಕೆ, ಸೂತ್ರದಲ್ಲಿ ಹಾಕೋಣ ಇದನ್ನ. AN = A + N - 1 × D. ಓಕೆ, AN ಅಂತಂದ್ರೆ A2 = A ನಮ್ಗೆ ಗೊತ್ತಿಲ್ಲ, therefore N ಅಂದ್ರೆ 2 - 1 × D ಆಗತ್ತೆ. A2 ನ ಬೆಲೆ ನಮ್ಗೆ ಗೊತ್ತಿದೆ, ಎಷ್ಟು? 13 ಅಂತ ಇದೆ. ನೆಕ್ಸ್ಟ್ A + 2 - 1 ಅಂದ್ರೆ 1 × D. ಹಾಗಾದ್ರೆ 13 = A + D ಆಯ್ತು. ಇದನ್ನ ಹಿಂಗೂ ಬರಿಬಹುದು. A + D = 13 ಅಂತ ಬರೀರಿ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ಈಗ ನೆಕ್ಸ್ಟ್, ಈಗ A2 ಆಯ್ತಾ. ಇನ್ನೊಂದ್ ಬೆಲೆ ಯಾವ್ದು ಗೊತ್ತಿದೆ ನಮ್ಗಿಲ್ಲಿ? A4 ಅಂತ ಗೊತ್ತಿದೆ. ಈ A4 ಅನ್ನ ಸೂತ್ರದಲ್ಲಿ ಹಾಕೋಣ. AN = A + N - 1 × D. ರೈಟ್? A4 A ಬೆಲೆ ಗೊತ್ತಿಲ್ಲ, ಹಂಗೆ ಬರೀರಿ. N ಅಂದ್ರೆ ಗೊತ್ತಿದೆ, 4 - 1 × D. A4 ನ ಬೆಲೆ ಎಷ್ಟು? 3 = A + 4ರಲ್ಲಿ 1 ಕಳೆದ್ರೆ ಎಷ್ಟು ಬಂತು? ಎಷ್ಟು ಮಕ್ಕಳ? 3. 3 × D. ಓಕೆ, ಏನ್ ಬಂತೀಗ? A + 3D = 3. ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ನಾವು ಲಾಸ್ಟ್ ಚಾಪ್ಟರ್ ಅಲ್ಲಿ ವರ್ಜಿಸುವ ವಿಧಾನವನ್ನ ಮಾಡಿದ್ವಿ, ನೆನಪಿದೆನಾ? ವರ್ಜಿಸುವ ವಿಧಾನದಲ್ಲಿ 2 ಇಕ್ವೇಶನ್ಸ್ ಬಂದಿದ್ದು. ಅದನ್ನೇನ್ ಮಾಡಿದ್ವಿ? ಒಂದರಲ್ಲಿ ಒಂದನ್ನ ಕಳೆಯೋದ್ರ ಮೂಲಕ ನಾವು ಬೆಲೆಗಳನ್ನ ಕಂಡುಹಿಡಿತಿದ್ವಿ. ಇದನ್ನು ಕೂಡ ಹಂಗೆ ಮಾಡೋಣ. ಇಕ್ವೇಶನ್ 1 ಮತ್ತು 2ರಿಂದ ಒಂದನೇ ಇಕ್ವೇಶನ್ ಏನಂತ ಇದೆ? ಇಲ್ಲ, ಇಕ್ವೇಶನ್ 2ರಲ್ಲಿ ಒಂದನ್ನ ಕಳಿಯೋಣ. ಇಕ್ವೇಶನ್ ನಂಬರ್ 2 ಏನಿದೆ? A + 3D = 3 ಅಂತ ಇದೆ. ಇಕ್ವೇಶನ್ ನಂಬರ್ 1 ಏನಿದೆ? A + D = 13 ಅಂತ ಇದೆ. ಇಲ್ಲಿ ಯಾವ್ದು ಕ್ಯಾನ್ಸಲ್ ಆಗತ್ತೆ ಹೇಳ್ರಿ? ಯಾವ್ದು ಕ್ಯಾನ್ಸಲ್ ಆಗತ್ತೆ? ಯಾವ್ದು ಸಮ ಇದೆ ಇಲ್ಲಿ? ಇಲ್ಲೂ A ಇದೆ, ಇಲ್ಲೂ A ಇದೆ. ಸೊ ಇವೆರಡು ಕ್ಯಾನ್ಸಲ್ ಆಗತ್ತೆ. ಆದ್ರೆ ಇಲ್ಲೂ ಕೂಡ ಪ್ಲಸ್ ಇದೆ, ಇಲ್ಲೂ ಕೂಡ ಪ್ಲಸ್ ಇದೆ. ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ? ಚಿಹ್ನೆಗಳನ್ನ ಚೇಂಜ್ ಮಾಡ್ತೀವಿ. ರೈಟ್? ಚಿಹ್ನೆಗಳನ್ನ ಚೇಂಜ್ ಮಾಡಿದಾಗ A ಕ್ಯಾನ್ಸಲ್ ಆಯ್ತು. ಇಲ್ಲಿ 3D ಇದೆ, ಇಲ್ಲಿ -D ಇದೆ. ಹಂಗಾಗಿ 3D ಅಲ್ಲಿ 1D ಅನ್ನ ಕಳೆದ್ರೆ ಎಷ್ಟು ಬಂತು? ಎಸ್ ಮಕ್ಕಳ, 3ರಲ್ಲಿ 1 ಕಳೆದ್ರೆ ಎಷ್ಟು ಬಂತು? 2D. ಈಗ ಇದು 3 ಇದೆ, ಇದು -13 ಅಂತ ಇದೆ. ಅರ್ಥ ಏನು? ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. 13ರಲ್ಲಿ 3 ಕಳೀರಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಮಾಡ್ಬೇಕು. 13ರಲ್ಲಿ 3 ಕಳೆದ್ರೆ ಎಷ್ಟು ಬಂತು? 10. 10 ಅಂದ್ರೆ -10, ಯಾಕಂದ್ರೆ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ ಅಲ್ವಾ? -10. ಈಗ D =
-10 ಈ 2 ಈ ಕಡೆ ಬಂದ್ರೆ /2 ಆಗತ್ತೆ. ಹಾಗಾಗಿ 2 1 2, 2 5 10, ಡಿ ಬೆಲೆ ಎಷ್ಟಾಯ್ತು? -5 ಆಯ್ತು. ಹೌದಾ? ಡಿ ಬೆಲೆ ಎಷ್ಟಾಯ್ತು? -5 ಆಯ್ತು. Yes, ma'am. ಈ ಡಿ ಬೆಲೆಯನ್ನ ಹೌದು. ಇಕ್ವೇಶನ್ ನಂಬರ್ 1ರಲ್ಲಿ ಹಾಕೋಣ. ಎ ಪ್ಲಸ್ ಈ ಡಿ ಬೆಲೆನ ಇಕ್ವೇಶನ್ ನಂಬರ್ 1ರಲ್ಲಿ ಹಾಕಲಾಗಿ ಏನಿದೆ? ಇಕ್ವೇಶನ್ ನಂಬರ್ 1 a ಪ್ಲಸ್ ಡಿ ಇಸ್ ಈಕ್ವಲ್ ಟು 13 ಅಂತ ಇದೆ. ಎ ಪ್ಲಸ್ ಡಿ ಬೆಲೆ ಎಷ್ಟಿದೆ ಇಲ್ಲಿ? -5 ಅಂತ ಇದೆ. ಡಿ ಬೆಲೆ ಇಸ್ ಈಕ್ವಲ್ ಟು 13. ಎ ಪ್ಲಸ್ ಇಂಟು ಮೈನಸ್ -5 ಇಸ್ ಈಕ್ವಲ್ ಟು 13. ಎ ಇಸ್ ಈಕ್ವಲ್ ಟು, ಈಗ ಈ -5 ಈ ಕಡೆ ಹೋದ್ರೆ ಏನಾಗತ್ತೆ? 13 ಪ್ಲಸ್ -5 ಈ ಕಡೆ ಹೋದ್ರೆ +5 ಆಗತ್ತೆ. therefore a is equal to 13 + 5 ಎಷ್ಟಾಯ್ತು? ಹೇಳಿ ನೋಡೋಣ. 13ರಲ್ಲಿ 5ಅನ್ನ ಕೂಡಿದ್ರೆ ಎಷ್ಟು ಬರುತ್ತೆ? ಎಸ್, 13 + 5 ಎಷ್ಟಾಯ್ತು? ಎಸ್, ವೆರಿ ಗುಡ್, 18. ಹಾಗಾದ್ರೆ ಎ ಬೆಲೆ ಎಷ್ಟಾಯ್ತು? 18. ಡಿ ಬೆಲೆ ಎಷ್ಟಾಯ್ತು? 5. ಈಗ ನಮಗೆ ಎಷ್ಟನೇ ಬೆಲೆ ಬೇಕು? ಮೊದಲನೇ ಬೆಲೆ ಬೇಕು. ಮೊದಲನೇ ಬೆಲೆ ಎ ಅಂತ ಅರ್ಥ ಅಲ್ವಾ? ಮೊದಲನೇ ಪದವನ್ನ ಎ ಅಂತ ಕರಿತೀವಿ. ಹಾಗಾಗಿ ಎ ಬೆಲೆ ಎಷ್ಟು ಸಿಕ್ಕಿದೆ ನಮ್ಗಿಲ್ಲಿ? ಎ ಬೆಲೆ ಎಷ್ಟು ಸಿಕ್ತು? ಎ ಇಸ್ ಈಕ್ವಲ್ ಟು 18 ಅಂತ ಇದೆ. ಹೌದಾ? ಎ ಇಸ್ ಈಕ್ವಲ್ ಟು 18 ಅಂದ್ರೆ ಅರ್ಥ ಏನು? ಮೊದಲನೇ ಪದದ ಬೆಲೆ ಎ ಇಸ್ ಈಕ್ವಲ್ ಟು 18. ಈಗ ಎರಡನೇ ಪದ ಎ ಪ್ಲಸ್ ಡಿ ಮಾಡ್ತೀರಾ? ಆಯ್ತು. ಎರಡನೇ ಪದವನ್ನ ಎ ಪ್ಲಸ್ ಡಿ ಎರಡನೇ ಪದ. ಮೂರನೇ ಪದ ಬೇಕಾದ್ರೆ ಎ ಪ್ಲಸ್ 2d ಮಾಡ್ತೀರಾ. ನಾಲ್ಕನೇ ಪದ ಬೇಕಾದ್ರೆ ಎ ಪ್ಲಸ್ 3d ಮಾಡ್ತೀರಾ. ಈಗ ಒಂದನೇ ಪದ ನಮ್ಗೆ ಗೊತ್ತಾಯ್ತು 18 ಅಂತ. ಎರಡನೇ ಪದ 13 ಇದೆ. ಮೂರನೇ ಪದ ನನಗೆ ಬೇಕು. ಅವಾಗ ಏನ್ ಮಾಡ್ತೀವಿ? ಎ ಪ್ಲಸ್ 2d ಮಾಡ್ತೀವಿ. ಎ ಬೆಲೆ ಎಷ್ಟಿದೆ? 18 ಅಂತ ಇದೆ. 2 ಡಿ ಬೆಲೆ ಎಷ್ಟಿದೆ? ಡಿ ಬೆಲೆ ಎಷ್ಟಿದೆ ಇಲ್ಲಿ? -5 ಅಂತ ಇದೆ. ಹಾಗಾಗಿ 18 2 ಇಂಟು 5 2 5 10 ಪ್ಲಸ್ ಇಂಟು ಮೈನಸ್ -8. ಹೌದಾ? 8. ಹಾಗಾಗಿ A3 ಯ ಬೆಲೆ ಎಷ್ಟಾಯ್ತು? 8. ಓಕೆ. ಎ ಬೆಲೆ ಎಷ್ಟು? 18. A3 8. ಅರ್ಥ ಆಯ್ತಾ? ಏನಾದ್ರೂ ಕನ್ಫ್ಯೂಷನ್ ಇದೆನಾ ಇದ್ರಲ್ಲಿ? A2 ಬೆಲೆ ಗೊತ್ತಿದೆ, ಕೊಟ್ಟಿದ್ದಾರೆ. ಮತ್ತೆ A4 ಬೆಲೆ ಗೊತ್ತಿದೆ. ಓಕೆ. A2 ಅನ್ನ ಬಳಸಿ ನಾವೇನ್ ಮಾಡ್ತೀವಿ? ಇಲ್ಲಿ ನಮ್ಗೆ ಏನು ಎ ಗೊತ್ತಿಲ್ಲ, ಡಿ ಗೊತ್ತಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ? ಬರೀ A2 n ಬೆಲೆ ಗೊತ್ತು, AN ಬೆಲೆ ಗೊತ್ತು. n ಬೆಲೆ ಅಂದ್ರೆ 2 ಇದೆ, A2 ಬೆಲೆ 13 ಇದೆ. ಇಷ್ಟೇ ಗೊತ್ತಿದ್ದಾಗ ಅದನ್ನ ಇಕ್ವೇಶನ್ ನಂಬರ್ 1 ಅಂತ ಕರಿತೀವಿ. ನೆಕ್ಸ್ಟ್ A4 ಇಸ್ ಈಕ್ವಲ್ ಟು 3 ಅಂತ ಇದೆ. ಹಾಗಾಗಿ A ಪ್ಲಸ್ 3d ಇಸ್ ಈಕ್ವಲ್ ಟು 3. ಇಕ್ವೇಶನ್ ನಂಬರ್ 2 ಆಯ್ತು. ಈಗ ಇಕ್ವೇಶನ್ ನಂಬರ್ 2ರಲ್ಲಿ ಒಂದನ್ನ ಕಳೆದ್ರೆ ನಮ್ಗೆ ಏನ್ ಸಿಗತ್ತೆ? 2d ಇಸ್ ಈಕ್ವಲ್ ಟು -10 ಸಿಗತ್ತೆ. ಡಿ ಇಸ್ ಈಕ್ವಲ್ ಟು -5 ಆಯ್ತು. ಇದು ಡಿ ಬೆಲೆ. ಇದನ್ನ ನಾವು ಇಕ್ವೇಶನ್ ನಂಬರ್ 1ರಲ್ಲಿ ಹಾಕಿದ್ರೆ ಅವಾಗ ಏನಾಗತ್ತೆ? ಎ ಬೆಲೆ ಸಿಗತ್ತೆ. ಎ ಬೆಲೆ ಎಷ್ಟು ಬಂತು? 18. ಎ ಬೆಲೆ ಅಂತಂದ್ರೆ ಮೊದಲನೇ ಪದ ನಮ್ಗೆ ಗೊತ್ತು. ಹಾಗಾಗಿ ಎ ಬೆಲೆ 18. ನೆಕ್ಸ್ಟ್ ಎ ಪ್ಲಸ್ ಡಿ ಮೂರನೇ ಬೆಲೆ ಬೇಕಾದ್ರೆ A3 ಬೆಲೆ ಬೇಕಾದ್ರೆ ಎ ಪ್ಲಸ್ 2d ಮಾಡಿದ್ರೆ ನಮ್ಗೆ ಮೂರನೇ ಪದ ಸಿಗತ್ತೆ. ಓಕೆ. ಅದೇ ತರಹ ಇನ್ನು ನೆಕ್ಸ್ಟ್ ಲೆಕ್ಕವನ್ನ ಬಿಡಿಸೋಣ. ಓಕೆ. ಇಲ್ಲಿ ಏನ್ ಗೊತ್ತಿದೆ ಏನ್ ಗೊತ್ತಿಲ್ಲ ನೀವೇ ಹೇಳ್ರಿ. ಏನ್ ಕೊಟ್ಟಿದ್ದಾರೆ ಅವರು, ನಾವೇನ್ ಕಂಡು ಹಿಡಿಬೇಕು? ಇಲ್ಲಿ ಎ ಗೊತ್ತಿದೆನಾ? ಎ ಗೊತ್ತಿದೆನಾ? ಎ ಗೊತ್ತಿದೆನಾ ಇಲ್ಲಿ? ಏನು ಎ ಬೆಲೆ ಹೇಳ್ರಿ ನೋಡೋಣ. ಎ ಬೆಲೆ ಗೊತ್ತಿದೆನಾ ಇಲ್ಲಿ? ಎ ಬೆಲೆ ಗೊತ್ತಿದೆನಾ? ಎಸ್. ಮೊದಲನೇ ಪದ ಅಂದ್ರೆ ಎ ಅಥವಾ A1 ಅಂತ ಕರಿತೀವಿ. A1 ಬೆಲೆ ನಮಗ್ ಗೊತ್ತಿಲ್ಲ, ಹಾಗಾಗಿ ನಾವ್ ಇದನ್ನ ಕಂಡು ಹಿಡಿಬೇಕು. A2 ಬೆಲೆಯನ್ನ ಅವ್ರು ಕೊಟ್ಟಿದ್ದಾರೆ. A3 ಯ ಬೆಲೆ ಗೊತ್ತಿಲ್ಲ. A4 ನ ಬೆಲೆ ಗೊತ್ತಿಲ್ಲ. A5 ಬೆಲೆ ಗೊತ್ತಿಲ್ಲ. ಏನ್ ಗೊತ್ತಿದೆ? A6 ನ ಬೆಲೆ ಗೊತ್ತಿದೆ.
ಹೌದಾ? A2 ಮತ್ತೆ A6 ಅನ್ನ ಬಳಸ್ಕೊಂಡು ನಾವು ಇಷ್ಟು ಬೆಲೆಗಳನ್ನ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿತೀವಿ ನೋಡ್ರಿ, ಏನ್ ಗೊತ್ತಿದೆ ನಮ್ಗೆ? A2 ಬೆಲೆ ಗೊತ್ತಿದೆ. A2 ಇಸ್ ಈಕ್ವಲ್ ಟು ಎಷ್ಟು ಅಂತ ಕೊಟ್ಟಿದ್ದಾರೆ? 38 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಗೊತ್ತಿದೆ? A6 ಗೊತ್ತಿದೆ ಅಲ್ವಾ? A6 ಇಸ್ ಈಕ್ವಲ್ ಟು -22 ಅಂತ ಕೊಟ್ಟಿದ್ದಾರೆ. ಹೌದಾ? ಈಗೇನ್ ಮಾಡೋಣ? ಇವೆರಡು ಬೆಲೆಗಳನ್ನ ಸೂತ್ರದಲ್ಲಿ ಹಾಕೋಣ. ನಿಧಾನ ಆಗಿ ಮಾಡ್ರಿ. ಓಕೆ, ನೀಟಾಗಿ ಮಾಡಿ. ಫಸ್ಟ್ ಇದನ್ ಮಾಡೋಣ. an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆ, ಈಗ an ಅಂತಂದ್ರೆ A2 ನ ಬೆಲೆ ಗೊತ್ತಿದೆ. A2 ಇಸ್ ಈಕ್ವಲ್ ಟು a ಗೊತ್ತಿಲ್ಲ, ಹಂಗೆ ಬರ್ಕೊಳ್ರಿ. n ಬೆಲೆ ಗೊತ್ತಿದೆ, 2 ಬೆಲೆ. n ಬೆಲೆ ಎಷ್ಟಿದೆ ಇಲ್ಲಿ? 2 ಅಂತ ಇದೆ. 2 ಮೈನಸ್ 1 ಇಂಟು ಡಿ. A2 ನ ಬೆಲೆ ಗೊತ್ತಿದೆ, ಎಷ್ಟು? 38. ಇದು n ನ ಬೆಲೆ, ಇದು an ನ ಬೆಲೆ. ಅಂದ್ರೆ ಇದು A2 ನ ಬೆಲೆ. ಇದು a ಗೊತ್ತಿಲ್ಲ, ಹಂಗೆ ಬರೀರಿ. ಎರಡರಲ್ಲಿ ಒಂದನ್ನ ಕಳೆದ್ರೆ 1 ಬಂತು. 1 ಇಂಟು ಡಿ ಅಂದ್ರೆ a ಪ್ಲಸ್ ಡಿ ಆಯ್ತು. ದೇರ್ಫೋರ್ a ಪ್ಲಸ್ ಡಿ ಇಸ್ ಈಕ್ವಲ್ ಟು 38. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ನೆಕ್ಸ್ಟ್ ಏನ್ ಮಾಡೋಣ? ಇದನ್ನ A6 ಇಸ್ ಈಕ್ವಲ್ ಟು -22 ಅಂತ ಇದೆ. ಇದನ್ನು ಕೂಡ ಸೂತ್ರದಲ್ಲಿ ಹಾಕ್ರಿ. an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. an ಅಂದ್ರೆ A6, ಹೌದಾ? a ಪ್ಲಸ್ n ಬೆಲೆ ಎಷ್ಟೀಗ ಹೇಳ್ರಿ ನೋಡೋಣ. n ಬೆಲೆ ಎಷ್ಟೀಗ? ಎಸ್ ಮಕ್ಕಳ, n ಬೆಲೆ ಎಷ್ಟಿಲ್ಲಿ? A6 ಅಂದ್ರೆ n ಬೆಲೆ 6, ಹೌದಾ? ಇಲ್ಲಿ ನೋಡ್ರಿ, n ಬೆಲೆ 6 ಮೈನಸ್ 1 ಇಂಟು ಡಿ. A6 ನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅವರಲ್ಲಿ? 22 ಅಂತ ಕೊಟ್ಟಿದ್ದಾರೆ. -22 ಈಸ್ ಈಕ್ವಲ್ ಟು a ಪ್ಲಸ್ 6ರಲ್ಲಿ ಒಂದನ್ನ ಕಳೆದ್ರೆ, ಎಸ್ ಮಕ್ಳೆ, 6ರಲ್ಲಿ ಒಂದನ್ನ ಕಳೆದ್ರೆ ಎಷ್ಟು ಬಂತು? 6 ಮೈನಸ್ 1 ಎಷ್ಟು? 5d, right? 5d. Therefore, a plus 5d is equal to -22. ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಈಗೇನ್ ಮಾಡೋಣ? ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳ್ರಿ ನೋಡೋಣ. ಎಸ್, ಈಗ ಇಕ್ವೇಶನ್ ನಂಬರ್ 1 ಬಂತು, ಇಕ್ವೇಶನ್ ನಂಬರ್ 2 ಬಂತು. ಹಿಂದಿನ ಲೆಕ್ಕದಲ್ಲಿ ಕೂಡ ಇದೇ ತರ ಬಂದಿತ್ತು. ಇದನ್ನ ವರ್ಜಿಸುವ ವಿಧಾನ, ಇಲ್ಲಿ 2 ಇಕ್ವೇಶನ್ ಸಿಕ್ಕಿದೆ. ಹಾಗಾಗಿ ನಾವೇನ್ ಮಾಡ್ಬೇಕು? ವರ್ಜಿಸುವ ವಿಧಾನದ ಮೂಲಕ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿತೀರಾ? ಇಕ್ವೇಶನ್ ನಂಬರ್ 2ರಲ್ಲಿ ಒಂದನ್ನ ಕಳೆಯೋಣ. ಇಕ್ವೇಶನ್ ನಂಬರ್ 2 ಏನಂತ ಇದೆ? ಓಕೆ, ಇಕ್ವೇಶನ್ ನಂಬರ್ 2 ಏನಿದೆ ಮಕ್ಕಳ ಇಲ್ಲಿ? ಎಸ್, ನೀವು ರಿಪ್ಲೈ ಮಾಡಿದ್ರೆ ನಾನು ಹೇಳ್ತೀನಿ, ಇಲ್ಲ ಅಂತಂದ್ರೆ ನನ್ಗೆ ಗೊತ್ತಾಗಲ್ಲ ನಿಮ್ಗೆ ಅರ್ಥ ಆಗ್ತಿದ್ದೀನೋ ಇಲ್ಲೋ ಅಂತ. ಇಕ್ವೇಶನ್ ನಂಬರ್ 2 ಏನಿದೆ? a ಪ್ಲಸ್ 5d ಇಸ್ ಈಕ್ವಲ್ ಟು 22. ಇಕ್ವೇಶನ್ ನಂಬರ್ 1 ಏನಿದೆ? 2 ಮೈನಸ್ 1 ಮಾಡ್ತಾ ಇದೀವಿ. ಇಕ್ವೇಶನ್ ನಂಬರ್ 1 ಏನಿದೆ? a ಪ್ಲಸ್ ಡಿ ಇಸ್ ಈಕ್ವಲ್ ಟು 38 ಅಂತ ಇದೆ. ಓಕೆ, ಈಗ ನಾವೇನ್ ಮಾಡ್ಬೇಕು ಹೇಳ್ರಿ ನೋಡೋಣ. ಎಸ್ ಮಕ್ಕಳ, ಏನ್ ಮಾಡ್ಬೇಕು ನಾವೀಗ? ಚಿಹ್ನೆಗಳನ್ನ ಚೇಂಜ್ ಮಾಡ್ತೀವಿ, ರೈಟ್? ಹೌದಲ್ಲ? ಪ್ಲಸ್ ಇದೆ ಮೈನಸ್ ಮಾಡ್ತೀರಾ, ಇದನ್ನು ಮೈನಸ್ ಮಾಡ್ತೀರಾ, ಇದನ್ನು ಮೈನಸ್ ಮಾಡ್ತೀರಾ. ಎ ಕ್ಯಾನ್ಸಲ್ ಆಯ್ತು. ಇಲ್ಲಿ 5d ಇದೆ, ಇಲ್ಲಿ -d ಇದೆ. ಅಂದ್ರೆ 5ರಲ್ಲಿ 1d ಅನ್ನ ಕಳಿಬೇಕು. ಎಷ್ಟು ಬಂತು 5ರಲ್ಲಿ 1ಅನ್ನ ಕಳೆದ್ರೆ? ಎಸ್, ಎಷ್ಟು ಬಂತು 5ರಲ್ಲಿ 1ಅನ್ನ ಕಳೆದ್ರೆ? ಎಸ್, 5ರಲ್ಲಿ 1ಅನ್ನ ಕಳೆದ್ರೆ 4d ಬಂತು. ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಇಲ್ಲೂ ಮೈನಸ್ ಇಂಟು ಮೈನಸ್ ಏನಾಗತ್ತೆ? ಅದು ಪ್ಲಸ್ ಆಗತ್ತೆ. ಹಾಗಾಗಿ 2 ಸಂಖ್ಯೆಗಳನ್ನ ಕೂಡ್ತೀವಿ. ಕೂಡಿಸಿದ್ರೆ ಎಷ್ಟು ಬರುತ್ತೆ? 22 ಪ್ಲಸ್ 38 ಮಾಡಿದ್ರೆ ಎಷ್ಟು ಬಂತು ಮಕ್ಕಳ ಇಲ್ಲಿ? ಎಸ್, ಇದು 8 2 10 1 ಬರುತ್ತೆ. ಇದು 2 3 5 1 6 -60 ಬರುತ್ತೆ. ಸೊ ಡಿ ಇಸ್ ಈಕ್ವಲ್ ಟು ಈ 4 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ -60 ಡಿವೈಡೆಡ್ ಬೈ 4 ಆಗತ್ತೆ. ಕ್ಯಾನ್ಸಲ್ ಮಾಡ್ರಿ.
ಎಷ್ಟು ಬಂತು? 4 1 4, 2 ಉಳಿತು, 4 20 4 5 20. ಹಾಗಾಗಿ ಡಿ ಬೆಲೆ ಎಷ್ಟು ಬಂತು? -15 ಬಂತು. ಹೌದಾ? ಡಿ ಬೆಲೆ ಎಷ್ಟು ಬಂತು? -15. ಇದನ್ನ ನಾವೇನ್ ಮಾಡೋಣ? ನೆಕ್ಸ್ಟ್ ಇಕ್ವೇಶನ್ ನಂಬರ್ 1ರಲ್ಲಿ ಹಾಕೋಣ. ಇಕ್ವೇಶನ್ ನಂಬರ್ 1ರಲ್ಲಿ ಏನಿದೆ? ಇಕ್ವೇಶನ್ ನಂಬರ್ 1 ನಮ್ಗೆ a ಪ್ಲಸ್ ಡಿ ಇಸ್ ಈಕ್ವಲ್ ಟು 38 ಅಂತ ಇದೆ. a ಪ್ಲಸ್ ಡಿ ಬೆಲೆ ಎಷ್ಟಿದೆ? -15 ಅಂತ ಇದೆ, is equal to 38. a plus into minus -15 is equal to 38. Right? a is equal to ಈ -15 ಈ ಕಡೆ ಹೋದ್ರೆ ಎಷ್ಟು ಬರುತ್ತೆ? ಅದು 38 -15 ಈ ಕಡೆ ಹೋದ್ರೆ ಎಷ್ಟು ಬರುತ್ತೆ? ಸ್ಕ್ರೀನ್ ಕಾಣ್ತಾ ಇದೆ ಅಲ್ವಾ ಎಲ್ರಿಗೂ? ಓಕೆ, ಸ್ಕ್ರೀನ್ ಕಾಣ್ತಿದೆನಾ? ಎಸ್ ಆರ್ ನೋ? ನಿಮ್ಗೆ ಸ್ಕ್ರೀನ್ ಕಾಣ್ತಾ ಇದೆನಾ ಮಕ್ಕಳೇ? ಸ್ಕ್ರೀನ್ ಕಾಣ್ತಿದೆನಾ? ಎಸ್, ದೀಪಿಕಾ, ನಿಸರ್ಗ, ವಿದ್ಯಾ. ಓಕೆ, ಸ್ಕ್ರೀನ್ ಕಾಣ್ತಿದೆನಾ ಎಲ್ರಿಗೂ? ಕಾಣ್ತಿದ್ರೆ Yes, ma'am. ಹೌದು. ಓಕೆ, ಮತ್ತೆ ಕಾಣಿಸ್ತಾ ಇದೆನಾ ಸ್ಕ್ರೀನು? ಓಕೆ, ಹಾಗಾದ್ರೆ ರಿಪ್ಲೈ ಮಾಡ್ರಿ. ಈ 15 -15 ಈ ಕಡೆ ಹೋದ್ರೆ ಏನಾಗತ್ತೆ? +15 ಆಗತ್ತೆ. ಹೌದಾ? ಈಗ 38 + 15 ಮಾಡ್ರಿ, ಎಷ್ಟು ಬಂತು? 38 + 15 ಎಷ್ಟು ಬಂತು? ಎಸ್, 38 + 15 ಎಷ್ಟಾಯ್ತು ಮಕ್ಕಳ? ಇಲ್ಲಿ ಮಾಡಿ ಹೇಳ್ರಿ ನೋಡೋಣ ಫಾಸ್ಟ್ ಆಗಿ. 53. a is equal to ಎಷ್ಟು ಬಂತು? 53. ಎಸ್, ಎ ಬೆಲೆ 53 ಬಂತು. ಎ ಬೆಲೆ ಅಂತಂದ್ರೆ ಏನು? ಮೊದಲನೇ ಪದ ನಮಗ್ ಸಿಕ್ಕಿತ್ತು. ಎಷ್ಟಂತ? ಮೊದಲನೇ ಪದ 53. ಹೌದಾ? ಓಕೆ, ಈಗ ಮೊದಲನೇ ಪದ ಎಷ್ಟಾಯ್ತು ನಾವು ಕ್ಯಾಲ್ಕುಲೇಟ್ ಮಾಡಿದ್ದು? 15. ರೈಟ್? ಹಾಗಾಗಿ ಬರ್ಕೊಂಡ್ಬಿಡ್ರಿ, ಮೊದಲನೇ ಪದ 15. ಎಷ್ಟಿದೆ ಇದು? 15. ಈಗ ಎರಡನೇ ಪದ ಅವ್ರು ಕೊಟ್ಟಿದ್ದಾರೆ. ಮೂರನೇ ಪದವನ್ನ ನೀವು ಕಂಡುಹಿಡಿಬೇಕು. ಮೂರನೇ ಪದವನ್ನ ಹೆಂಗ್ ಕಂಡುಹಿಡಿತೀರಾ? ಎ ಮತ್ತು ಡಿ ಗೊತ್ತಾಯ್ತು. ಹಾಗಾಗಿ ಮೊದಲನೇ ಪದವನ್ನ ಎ ಅಂತ ಕರಿತೀವಿ, ಎರಡನೇ ಪದವನ್ನ a + d ಅಂತ ಕರಿತೀವಿ, ಮೂರನೇ ಪದವನ್ನ a + 2d ಅಂತ ಕರಿತೀವಿ, ನಾಲ್ಕನೇ ಪದವನ್ನ a + 3d ಅಂತ ಕರಿತೀವಿ, ಐದನೇ ಪದವನ್ನ a + 4d ಅಂತ ಕರಿತೀವಿ, ಆರನೇ ಪದವನ್ನ a + 5d ಅಂತ ಕರಿತೀವಿ. ಹೌದಾ? ಈಗ ಮೊದಲನೇ ಪದ ನಮ್ಗೆ ಸಿಕ್ಕಿದೆ ಎಷ್ಟು ಅಂತ? 15. ಎರಡನೇ ಪದ ಅವ್ರು ಕೊಟ್ಟಿದ್ದಾರೆ, ಎಷ್ಟಿದೆ? 38. ನೀವೀಗ ಮೂರನೇ ಪದವನ್ನ ಕಂಡುಹಿಡಿಬೇಕು. ಮೂರನೇ ಪದ ಕಂಡುಹಿಡಿಬೇಕಾದ್ರೆ ಮೂರನೇ ಪದವನ್ನ ಕಂಡುಹಿಡಿಬೇಕಾದ್ರೆ ಏನ್ ಬೇಕಿಲ್ಲಿ? a + 2d ಅಂತ ಮಾಡ್ತೀರಾ. ಓಕೆ, a ಬೆಲೆ ಎಷ್ಟಿದೆ? 53 ಅಂತ ಇದೆ, ಇಲ್ಲಿದೆ. ನೆಕ್ಸ್ಟ್ 2d ಬೆಲೆ ಎಷ್ಟು ಬಂತು? -15 ಅಂತ ಬಂತಿಲ್ಲಿ. ಹೌದಾ? 53 ಪ್ಲಸ್ ಇಂಟು ಮೈನಸ್ ಆಗತ್ತೆ. 15 2 30. 53ರಲ್ಲಿ 30ನ್ನ ಕಳೆದ್ರೆ ಎಷ್ಟು ಬಂತು ಮಕ್ಕಳೇ? ಹೇಳ್ರಿ ನೋಡೋಣ. 53ರಲ್ಲಿ 30ನ್ನ ಕಳೆದ್ರೆ 23 ಬಂತು. 23. ಎಸ್, ವೆರಿ ಗುಡ್. 23 ಬಂತು. ಹಾಗಾಗಿ ಈ A3 ಯ ಬೆಲೆ ಎಷ್ಟು ಬಂತು? 23. ಈಗ A4 ನ ಬೆಲೆಯನ್ನ ಕಂಡುಹಿಡಿಯೋಣ. A4 ನ ಬೆಲೆ ಹೆಂಗ್ ಕಂಡುಹಿಡಿತೀರಾ? a + 3d ಮಾಡಿದ್ರೆ A4 ನ ಬೆಲೆ ಸಿಗತ್ತೆ ನಿಮ್ಗೆ. ಹೌದಾ? a + 3d ಮಾಡ್ರಿ. ಎಲ್ಲಿದೆ? ಇದು ಮೊದಲನೇ ಪದ, ಇದು ಎರಡನೇ ಪದ, ಇದು ಮೂರನೇ ಪದ, ಇದು ಮೊದಲನೇ ಪದ, ಇದು ಎರಡನೇ ಪದ, ಇದು ಮೂರನೇ ಪದ, ಇದು ನಾಲ್ಕನೇ ಪದ. ಓಕೆ, ಇದು ಐದನೇ ಪದ, ಇದು ಆರನೇ ಪದ. ಓಕೆ, ಈಗ ನಮ್ಗೆ ಯಾವ್ದು ಬೇಕು? ಒಂದನೇ ಪದ ಗೊತ್ತಾಯ್ತು, ಎರಡನೇದು ಗೊತ್ತಾಯ್ತು, ಮೂರನೇದು ಗೊತ್ತಾಯ್ತು, ನಾಲ್ಕನೇದು ಕಂಡುಹಿಡಿಬೇಕು. ಓಕೆ, ನಾಲ್ಕನೇದು ಕಂಡುಹಿಡಿಬೇಕಾದ್ರೆ a + 3d ಅಂತ ಮಾಡ್ತೀರಾ. a ಬೆಲೆ ಎಷ್ಟಿದೆ? 53 ಅಂತ ಇದೆ. ಓಕೆ, 3 × d ಬೆಲೆ ಎಷ್ಟಿದೆ ಮಕ್ಕಳಲ್ಲಿ? -15 ಅಂತ ಇದೆ.
ಓಕೆ 53 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ. 15 ಮೂರ್ಲೆ 45. 53ರಲ್ಲಿ 45ನ ಕಳೆದ್ರೆ ಎಷ್ಟು ಬಂತು? ಎಸ್ ಮಕ್ಕಳೇ, ಎಷ್ಟು ಬಂತು? 53ರಲ್ಲಿ 45ನ ಕಳೆದ್ರೆ ಮ್ಯಾಮ್ 53ರಲ್ಲಿ 45ನ್ನ ಕಳೆದ್ರೆ ಎಷ್ಟು ಬಂತು? 8. ಹೌದಲ್ಲ? 53ರಲ್ಲಿ 45 ಕಳೆದ್ರೆ 8. ಹಾಗಾಗಿ 4ನೇ ಪದ ಎಷ್ಟು ಬಂತು? 8. ಈಗ 5ನೇ ಪದ ಕಂಡುಹಿಡಿಯೋಣ. 5ನೇ ಪದವನ್ನ ಹೆಂಗ್ ಕಂಡುಹಿಡಿತೀರಾ? a ಪ್ಲಸ್ 5d ಮಾಡಿದ್ರೆ 5ನೇ ಪದ ಸಿಗತ್ತೆ. ಹೌದಾ? a ಬೆಲೆ ಎಷ್ಟಿದೆ? 53 ಅಂತ ಇದೆ. d ಬೆಲೆ ಎಷ್ಟಿದೆ? -15 ಅಂತ ಇದೆ. 53 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ. 15 5ಲೆ 75. ಈಗ ಇಲ್ಲಿ 53 ಇದೆ, ಇಲ್ಲಿ 75 ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಹಾಗಾಗಿ ಏನ್ ಮಾಡ್ತೀರಾ? ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಳೀತೀರಾ. 75ರಲ್ಲಿ 53ನ್ನ ಕಳೆದ್ರೆ ಎಷ್ಟು ಬಂತು? ಸಾರಿ 1 ನಿಮಿಷ. A4 ಬೇಕಲ್ಲ ನಮ್ಗೆ. ಓಕೆ, a ಪ್ಲಸ್ 4d ಮಾಡ್ಬೇಕು. ಸಾರಿ 1 ನಿಮಿಷ. a ಪ್ಲಸ್ 4d ಮಾಡಿದ್ರೆ ನಮ್ಗೆ 4ನೇ ಪದ ಸಿಗತ್ತೆ. ರೈಟ್. ಓಕೆ, ಈಗ A5 ಬೇಕಲ್ಲ ನಮ್ಗೆ. A5 ಅಂತ ಅಂದ್ರೆ ಇಲ್ಲಿದೆ. a ಪ್ಲಸ್ 4d ಮಾಡಿದ್ರೆ ನಮ್ಗೆ 5ನೇ ಪದ ಸಿಗತ್ತೆ. ಎಸ್, a ಪ್ಲಸ್ 4d ಮಾಡಿದ್ರೆ ನಿಮ್ಗೆ 5ನೇ ಪದ ಸಿಗತ್ತೆ. a ಬೆಲೆ ಎಷ್ಟಿದೆ? 53 ಪ್ಲಸ್ 4 ಇಂಟು d ಬೆಲೆ 15 ಇದೆ. 53 15 4ಲೆ 60. 60ರಲ್ಲಿ 53ನ್ನ ಕಳೆದ್ರೆ ಎಷ್ಟು ಬಂತು? 7 ಬರುತ್ತೆ. 63ರಲ್ಲಿ 53. ಅಲ್ಲಲ್ಲ, 60ರಲ್ಲಿ 53. 60ರಲ್ಲಿ 53ನ್ನ ಕಳೆದ್ರೆ ಎಷ್ಟು ಬಂತು? 7 ಬಂತು. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಅಂತ ಹಾಕ್ತೀರಾ. ಹಾಗಾಗಿ ಇದೆಷ್ಟು ಬಂತು? -7 ಬಂತು. ಓಕೆ, ಹಾಗಾದ್ರೆ ನೀವು ಯೋಚನೆ ಮಾಡ್ರಿ. ಯಾವಾಗ್ಲಾದ್ರೂ ಈ ತರ ಲೆಕ್ಕ ಕೊಟ್ರೆ ಏನ್ ಕೊಟ್ಟಿದ್ದಾರೆ? ಇಲ್ಲಿ ಮೊದಲನೇದ್ರಲ್ಲಿ ಹೇಗ್ ಗೊತ್ತಿದೆ ನಮ್ಗೆ. ಇದನ್ನ ಬಳಸ್ಕೊಂಡು ನಾವೇನ್ ಮಾಡ್ತೀವಿ? 2ನೇ ಪದವನ್ನ ಕಂಡುಹಿಡಿತೀವಿ. 2ನೇ ಪದ ಕಂಡುಹಿಡಿಬೇಕಾದ್ರೆ a ಪ್ಲಸ್ ಡಿ. 2ನೇ ಪದ ಏನಾಗತ್ತೆ? a ಪ್ಲಸ್ ಡಿ. a ಗೊತ್ತಿದೆ, ಬಟ್ ಡಿ ಗೊತ್ತಿಲ್ಲ. ಡಿ ಗೊತ್ತಿಲ್ಲ ಅಂತಂದಾಗ ನಾವೇನ್ ಮಾಡ್ಬೇಕು? ಈ 3ನೇ ಪದದ ಬೆಲೆಯನ್ನ ಉಪಯೋಗಿಸ್ಕೊಂಡು ಡಿ ಅನ್ನ ಕಂಡುಹಿಡಿತೀರ. ಓಕೆ, ಆಮೇಲೆ ಅವಾಗ ಡಿ ಸಿಗತ್ತೆ. ಆಮೇಲೆ a ಪ್ಲಸ್ ಡಿ ಮಾಡಿದ್ರೆ 2ನೇ ಪದ ಸಿಕ್ತು. ಇಲ್ಲಿ a ಗೊತ್ತಿಲ್ಲ. a ಗೊತ್ತಿಲ್ಲ ಅಂದಾಗ ನೀವೇನ್ ಮಾಡ್ತೀರಾ? A2 ಬೆಲೆ ಗೊತ್ತಿದೆ, A4ನ ಬೆಲೆ ಗೊತ್ತಿದೆ. A2 ಬೆಲೆ ಗೊತ್ತು, A4ನ ಬೆಲೆ ಗೊತ್ತು. ಇದು ಎರಡನ್ನ ಸೂತ್ರದಲ್ಲಿ ಹಾಕ್ತೀರಾ. 2 ಇಕ್ವೇಶನ್ಸ್ ಬರುತ್ತೆ. ಅವೆರಡು ಒಂದರಲ್ಲಿ 2ನೇ ಇಕ್ವೇಶನ್ ಅಲ್ಲಿ 1ನೇ ಇಕ್ವೇಶನ್ ಅನ್ನ ಕಳೆದ್ರೆ ನಿಮ್ಗೆ ಡಿ ಬೆಲೆ ಸಿಗತ್ತೆ. ಆ ಡಿ ಬೆಲೆಯನ್ನ ಒಂದು ಇಕ್ವೇಶನ್ ಅಲ್ಲಿ ಹಾಕಿದ್ರೆ a ಬೆಲೆ ಸಿಗತ್ತೆ. ಹೌದಾ? ಹಾಗಾದ್ರೆ a ಬೆಲೆ ಕಂಡು ಹಿಡಿತೀರಾ. ಇಲ್ಲಿ ಲಾಸ್ಟಿಗೆ ಬರುತ್ತೆ, ಅದು a ಬೆಲೆ ಆಗತ್ತೆ. ಅದನ್ನ ಮೊದಲನೇ ಪದ ಅಂತ ಬರೀತೀರಾ. ಇದು a ಆಗಿರತ್ತೆ. 2ನೇ ಪದ a ಪ್ಲಸ್ ಡಿ ಆಗಿರತ್ತೆ. 3ನೇ ಪದ a ಪ್ಲಸ್ 2d ಆಗಿರತ್ತೆ. ಹಾಗಾದ್ರೆ a ಬೆಲೆ ಕಂಡು ಹಿಡಿದಿರ್ತೀರಾ, ಅದನ್ನ ಬರ್ಕೋತೀರಾ. ಪ್ಲಸ್ 2 ಇಂಟು ಡಿ ಬೆಲೆ ಎಷ್ಟು ಬಂದಿರುತ್ತೆ ಅದನ್ನ ಬರೀತೀರಾ. ಅದು ನಿಮ್ಮ 3ನೇ ಪದ ಆಗಿರುತ್ತೆ. ಇದು A3 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಅದೇ ತರ ಇಲ್ಲೂ ಕೂಡ ನಮ್ಗೆ ಗೊತ್ತಿಲ್ಲ. A2 ಗೊತ್ತಿದೆ, ಡೈರೆಕ್ಟ್ A6 ಗೊತ್ತಿದೆ. ಇವೆರಡನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೇಕು? ಈ ಎಲ್ಲಾ ಪದಗಳನ್ನ ಕಂಡುಹಿಡಿಬೇಕು. A2 ಗೊತ್ತಿದೆ, ಸೂತ್ರದಲ್ಲಿ ಹಾಕ್ತೀರಾ. ಒಂದ್ ಇಕ್ವೇಶನ್ ಬರುತ್ತೆ ನಿಮ್ಗೆ. A6 ಗೊತ್ತಿದೆ, ಹಾಗಾಗಿ A6 ನ ಬೆಲೆಯನ್ನ ಹಾಕ್ತೀರಾ ಇದು ಸೂತ್ರದಲ್ಲಿ. ಅವಾಗ ಒಂದ್ ಇಕ್ವೇಶನ್ ಬರುತ್ತೆ. ಇಕ್ವೇಶನ್ 2 ಮೈನಸ್ ಇಕ್ವೇಶನ್ 1 ಮಾಡಿದ್ರೆ ನಿಮಗೆ ಡಿ ಬೆಲೆ ಸಿಗತ್ತೆ. ಓಕೆ, ಈ ಡಿ ಬೆಲೆಯನ್ನ ಇಕ್ವೇಶನ್ ನಂಬರ್ 1ರಲ್ಲಿ ಹಾಕಿದ್ರೆ ನಿಮ್ಗೆ ಎ ಬೆಲೆ ಸಿಗತ್ತೆ. ಈಗ ಎ ಮತ್ತು ಡಿ ಯನ್ನ ಬಳಸಿ ನಾವೇನ್ ಮಾಡ್ಬೇಕು? ಇಷ್ಟು ಉಳಿದಂತಹ ಪದಗಳನ್ನ ಕಂಡುಹಿಡಿಬೇಕು. ಎ ಬೆಲೆಯನ್ನ ಕಂಡುಹಿಡಿದಿದ್ರೆ ಆಲ್ರೆಡಿ ಎಷ್ಟು ಬಂತು? 53 ಅಂತ ಬಂತು. ಇದು 53. ನೆಕ್ಸ್ಟ್ 38. ನೆಕ್ಸ್ಟ್ ಪದ ಬೇಕಾದ್ರೆ ಇದು a ಪ್ಲಸ್ ಡಿ, ಇದು a ಪ್ಲಸ್ 2d, ಇದು a ಪ್ಲಸ್ 3d, ಇದು a ಪ್ಲಸ್ 4d, ಇದು a ಪ್ಲಸ್ 5d. ಓಕೆ, ಇದೇ ತರ ಎಷ್ಟು ಬೇಕಾದ್ರೂ ಕಂಡುಹಿಡಿಬಹುದು. ಅರ್ಥ ಆಯ್ತಲ್ಲ? ಓಕೆ, ಈಗ ನಾವೇನ್ ಮಾಡೋಣ? ಬೇರೆ ತರ ಲೆಕ್ಕ. ಬೇರೆ ತರ ಅಂದ್ರೆ ಸೂತ್ರ ಬಳಸಿನೇ ಲೆಕ್ಕ ಮಾಡೋದು. ಓಕೆ, ಹೆಂಗ್ ಮಾಡೋದು ನೋಡೋಣ. ಏನಂತ ಇದೆ ನಮ್ ಲೆಕ್ಕ ಇಲ್ಲಿ? ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ.
ಇಲ್ಲಿ ಯೋಚನೆ ಮಾಡ್ರ ನಿನ್ನೆನೆ ಹೇಳಿದೆ, ಒಂದು ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಯಾವ ಪದ ಅಂತ ಕೇಳಿದ್ರೆ ಅದು ಎನ್ ಆಗಿರುತ್ತೆ. ಹೌದಾ? ಎಷ್ಟನೇ ಪದ 78 ಆಗಿದೆ ಅಂತಂದ್ರೆ ಇಲ್ಲಿ ಎನ್ ಗೊತ್ತಿಲ್ಲ, ಎನ್ ಬೆಲೆಯನ್ನ ಕೊಟ್ಟಿದ್ದಾರೆ ಅವರು. ಹೌದಾ? ಎಷ್ಟನೇ ಪದ? ಒಂದ್ ನಿಮಿಷ. ಓಕೆ, 3, 8, 13, 18 ಇದು ಒಂದು ಸಮಾಂತರ ಶ್ರೇಣಿ. ಎಷ್ಟನೇ ಪದವರೆಗೆ ಕೊಟ್ಟಿದ್ದಾರೆ? 78 ಅಂತ ಕೊಟ್ಟಿದ್ದಾರೆ. ಎಷ್ಟನೇ ಪದ ಗೊತ್ತಿಲ್ಲ, ಆದ್ರೆ ಎನ್ ಬೆಲೆ ಗೊತ್ತು 78 ಅಂತ. ಹಾಗಾಗಿ ಎ ಎಷ್ಟಿದೆ ಹೇಳ್ರಿ ನೋಡೋಣ. ಇಲ್ಲಿ ಎ ಅಂದ್ರೆ 3. ಡಿ ಹೆಂಗ್ ಕಂಡು ಹಿಡಿತೀರಾ? A2 ಮೈನಸ್ A1 ಮಾಡ್ತೀರಾ. ಹೌದಲ್ಲ? A2 ನ ಬೆಲೆ ಎಷ್ಟಿದೆ ಇಲ್ಲಿ? ಎಸ್ ಮಕ್ಕಳ, A2 ಬೆಲೆ ಎಷ್ಟಿದೆ ಇಲ್ಲಿ? A1, A2, A3, A4. ಓಕೆ, ಇದು A1, ಇದು A2, ಇದು A3, ಇದು A4. ಡಿ ಕಂಡು ಹಿಡಿಬೇಕಾದ್ರೆ, ಸಾಮಾನ್ಯ ವ್ಯತ್ಯಾಸ ಡಿ ಕಂಡು ಹಿಡಿಬೇಕಾದ್ರೆ A2 ಮೈನಸ್ A1 ಮಾಡ್ತೀರಾ. A2 ನ ಬೆಲೆ 8 ಅಂತ ಇದೆ, A1 ನ ಬೆಲೆ 3 ಅಂತ ಇದೆ. 8ರಲ್ಲಿ 3 ಕಳೆದ್ರೆ ಎಷ್ಟು ಬಂತು ಮಕ್ಕಳೇ? 5 ಬಂತು. ಹೌದಾ? ಇದು ನಮ್ಮ ಸಾಮಾನ್ಯ ವ್ಯತ್ಯಾಸ. ಎನ್ ಗೊತ್ತಿಲ್ಲ ನಮ್ಗೆ, ಎಷ್ಟನೇ ಪದ ಅಂತ ಕೇಳಿದರೆ, ಸೊ ಎನ್ ಗೊತ್ತಿಲ್ಲ. ಆದ್ರೆ 78 ಅಂತ ಕೊಟ್ಟಿದ್ದಾರೆ. ಎಷ್ಟನೇ ಪದ? 78 ಆಗಿದೆ. ಎನ್ ನ ಬೆಲೆ ಕೊಟ್ಟಿದ್ದಾರೆ 78 ಅಂತ ಕೊಟ್ಟಿದ್ದಾರೆ. ಓಕೆ, ಈಗೇನ್ ಮಾಡೋಣ? ಇವಿಷ್ಟು ಬೆಲೆಗಳನ್ನ ಸೂತ್ರದಲ್ಲಿ ಹಾಕೋಣ. ಸೂತ್ರ ಏನಂತ ಹೇಳತ್ತೆ? ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಹೇಳತ್ತೆ. ಓಕೆ, ಹಾಗಾದ್ರೆ ಏನೇನ್ ಬೆಲೆಗಳು ಗೊತ್ತಿದೆ ನಮ್ಗೆ? ಎನ್ ಬೆಲೆ ಗೊತ್ತಿದೆ. ಹೌದಾ? ಎಷ್ಟು ಅಂತ ಇದೆ ಏನ್ ಬೆಲೆ? 78. ಎ ಬೆಲೆ ಎಷ್ಟಿದೆ ಮಕ್ಕಳ ಇಲ್ಲಿ? ಎಸ್, ಎ ಬೆಲೆ ಎಷ್ಟಿದೆ ಇಲ್ಲಿ? 3 ಅಂತ ಇದೆ. ಎನ್ ಗೊತ್ತಿಲ್ಲ, ಎನ್ ಕಂಡು ಹಿಡಿಬೇಕು. ಎನ್ ಮೈನಸ್ 1 ಇಂಟು ಡಿ ಬೆಲೆ ಎಷ್ಟು? 5 ಅಂತ ಇದೆ. 5 ಹಾಕ್ರಿ. 78 ಈಸ್ ಈಕ್ವಲ್ ಟು 3 ಪ್ಲಸ್ 5 ಇಂಟು ಎನ್ ಅಂದ್ರೆ 5n. ನೆಕ್ಸ್ಟ್ 5 ಬಂದ್ಲೆ 5 ಮೈನಸ್ 5. ಈಗೇನ್ ಮಾಡೋಣ? ಈ 3ಅನ್ನ ಇಲ್ಲಿ ಶಿಫ್ಟ್ ಮಾಡೋಣ. 78 ಪ್ಲಸ್ 3 ಈ ಕಡೆ ಶಿಫ್ಟ್ ಆದ್ರೆ ಏನಾಗತ್ತೆ? ಎಸ್ ಮಕ್ಕಳೇ, ಪ್ಲಸ್ 3 ಈ ಕಡೆ ಶಿಫ್ಟ್ ಆದ್ರೆ ಪ್ಲಸ್ ಆಗತ್ತಾ ಮೈನಸ್ ಆಗತ್ತಾ? ಎಸ್, ಈ ಪ್ಲಸ್ 3 ಈ ಕಡೆ ಶಿಫ್ಟ್ ಆದ್ರೆ ಅದು ಮೈನಸ್ 3 ಆಗತ್ತೆ. ಇಲ್ಲೇನ್ ಉಳಿತು? 5n ಮೈನಸ್ 5 ಅಂತ ಉಳಿತು. 78ರಲ್ಲಿ 3ಅನ್ನ ಕಳಿಬೇಕು. ಹೌದಾ? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಈಗ 78ರಲ್ಲಿ 3ಅನ್ನ ಕಳಿತೀರಾ. ಎಷ್ಟು ಬಂತು? 75 ಬಂತು. 5n ಮೈನಸ್ 5. ಈಗೇನ್ ಮಾಡ್ಬೇಕು? ಈ ಮೈನಸ್ 5ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ. ಅದೇನಾಗತ್ತೆ? ಪ್ಲಸ್ 5 ಆಗತ್ತೆ. ಹಾಗಾಗಿ 75 ಮೈನಸ್ 5 ಆ ಕಡೆ ಹೋದ್ರೆ ಪ್ಲಸ್ 5 ಆಗತ್ತೆ. ದೇರ್ಫೋರ್ 75 ಪ್ಲಸ್ 5 ಈಸ್ ಈಕ್ವಲ್ ಟು ಏನ್ ಉಳಿತು? ಈ ಕಡೆ 5n ಉಳಿತು. 75 ಪ್ಲಸ್ 5 ಮಾಡಿದ್ರೆ ಎಷ್ಟು ಬಂತು ಮಕ್ಕಳೇ? 75 ಪ್ಲಸ್ 5 ಮಾಡಿದ್ರೆ ಎಷ್ಟು? ಎಸ್ ಡಿಯರ್ ಸ್ಟೂಡೆಂಟ್ಸ್, ಎಷ್ಟಪ್ಪ ಇದು? 75 ಪ್ಲಸ್ 5 ಮಾಡಿದ್ರೆ 75ರಲ್ಲಿ 5ಅನ್ನ ಕೂಡಿದ್ರೆ ಎಷ್ಟು ಬಂತು? 80. ಎಸ್, 80 ಬಂತಾ? ಓಕೆ, ಈಸ್ ಈಕ್ವಲ್ ಟು ಈ ಕಡೆ ಏನ್ ಉಳಿತು? 5n ಉಳಿತು. ಈಗ ಏನ್ ಮಾಡ್ತೀರಾ? ಈ 5ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಅದೇನಾಗತ್ತೆ? 80 ಡಿವೈಡೆಡ್ ಬೈ 5 ಆಗತ್ತೆ. ಹೌದಾ? ಇದು ಗುಣಾಕಾರ ರೂಪದಲ್ಲಿದೆ. ಈ ಕಡೆ ಬಂದ್ರೆ ಅದು ಭಾಗಾಕಾರ ಆಗತ್ತೆ. ಡಿವೈಡೆಡ್ ಬೈ 5 ಆಯ್ತು. ಕ್ಯಾನ್ಸಲ್ ಮಾಡ್ರಿ. 5 ಒಂದ್ಲೆ 5, 3 ಉಳಿತು. 5 6ಲೆ 30. ಹಾಗಾಗಿ n ಇಸ್ ಈಕ್ವಲ್ ಟು 16. ಎಷ್ಟನೇ ಪದ ಅಂದ್ರೆ n ನ ಬೆಲೆ ಗೊತ್ತಿದ್ದಿದ್ದಿಲ್ಲ. ಹಾಗಾಗಿ ನಾವು n ಕಂಡು ಹಿಡಿದ್ವಿ. n ಇಸ್ ಈಕ್ವಲ್ ಟು 16 ಬಂತು. ಇದು ನಮ್ಮ ಆನ್ಸರ್. ಓಕೆ, ಈಗ ಅರ್ಥ ಆಯ್ತಾ? ಏನಾದ್ರೂ ಕನ್ಫ್ಯೂಷನ್ ಇದೆನಾ ಈ ಲೆಕ್ಕದಲ್ಲಿ? ಮ್ಯಾಮ್ ನೋ ಮ್ಯಾಮ್. ಇಲ್ಲ. ಓಕೆ, ಈಗ ನೆಕ್ಸ್ಟ್ ಇದೇ ತರ ಬಿಡ್ಸೋಣ. ಇಲ್ಲಿ ನೋಡ್ರಿ, ಮೈನಸ್ 150 ಇದು 11, 8, 5, 2 ಸಮಾಂತರ ಶ್ರೇಣಿಯ ಪದವಾಗಿದೆ ಪರೀಕ್ಷಿಸಿ ಅಂತ ಕೇಳಿದಾರೆ ಅವರು. ಓಕೆ, ಪದವಾಗಿದೆ ಪರೀಕ್ಷಿಸಿ. ಮೊದ್ಲೇನ್ ಮಾಡೋಣ? ಸಮಾಂತರ ಶ್ರೇಣಿಯನ್ನ ಬರ್ಕೊಳ್ಳೋಣ. ಏನಂತ ಇದೆ ನಮ್ ಶ್ರೇಣಿ? 11, 8, 5, 2 ಅಂತ ಇದೆ. ಓಕೆ, ಇಲ್ಲಿ ಅವರು
ಎಷ್ಟನೇ ಪದ ಏನು ಅಂತ ಕೊಟ್ಟಿಲ್ಲ, ಆದ್ರೆ ಅವರು ಎನ್ ನ ಬೆಲೆಯನ್ನ ಕೊಟ್ಟಿದ್ದಾರೆ. ಓಕೆ, -50 ಅಂತ ಕೊಟ್ಟಿದ್ದಾರೆ. ಹಾಗಾಗಿ an ಇಸ್ ಈಕ್ವಲ್ ಟು -50 ಅಂತ ಕೊಟ್ಟಿದ್ದಾರೆ. ಎನ್ ಗೊತ್ತಿಲ್ಲ ನಮ್ಗೆ, ಎನ್ ಕಂಡು ಹಿಡಿಬೇಕು. ಮೊದ್ಲೇನ್ ಗೊತ್ತಿದೆ ಇದ್ರಲ್ಲಿ? ಒಂದು ಶ್ರೇಣಿಯನ್ನ ಕೊಟ್ಟಾಗ ಮೊದಲನೇ ಪದ ಗೊತ್ತಿರತ್ತೆ 11. ಡಿ ಕಂಡು ಹಿಡಿಬೇಕು. ಹೆಂಗ್ ಕಂಡು ಹಿಡಿತೀರಾ? a2 - a1 ಮಾಡ್ತೀರಾ. a2 ಬೆಲೆ ಎಷ್ಟಿದೆ ಇಲ್ಲಿ? 8 ಅಂತ ಇದೆ. a1 ಬೆಲೆ ಎಷ್ಟಿದೆ? 11 ಇದೆ. ಓಕೆ, 8 - 11 ಅಂದ್ರೆ 11ರಲ್ಲಿ 8ನ್ನ ಕಳಿತೀರಾ. ಎಷ್ಟು ಬಂತು? 3 ಬಂತು. ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ -3 ಹಾಕ್ತೇವೆ. ಎಸ್, ಈಗ ಎನ್ ಗೊತ್ತಿಲ್ಲ, ಎನ್ ಕಂಡು ಹಿಡಿಯೋಣ. an ನ ಬೆಲೆ ಗೊತ್ತಿದೆ. ಎಷ್ಟು ಅಂತ ಇದೆ? -150 ಅಂತ ಇದೆ. ಇದು ಬರುವಂತಹ ಉತ್ತರ ಈ ಶ್ರೇಣಿಯ ಪದವಾಗಿದೆ, ಪರೀಕ್ಷಿಸಿ ಅಂತಂದ್ರೆ ಏನ್ ಮಾಡ್ಬೇಕು ನೋಡ್ರೆ, ಈಗ ಇವುಗಳನ್ನ ಬಳಸಿ ನಾವೇನ್ ಮಾಡೋಣ? ಸೂತ್ರದಲ್ಲಿ ಹಾಕೋಣ ಇಷ್ಟು ಬೆಲೆಗಳನ್ನ. an ಇಸ್ ಈಕ್ವಲ್ ಟು, ಸೂತ್ರ ಹೇಳ್ರಿ ನೋಡೋಣ ಎಲ್ರು. an ಇಸ್ ಈಕ್ವಲ್ ಟು, ಎಸ್, ನಮ್ ಸೂತ್ರ ಏನ್ ಹೇಳತ್ತೆ? an ಇಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ. ಸೂತ್ರ ಪರ್ಫೆಕ್ಟ್ ಮಾಡ್ರಿ. an ಇಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ. ಓಕೆ, an ಇಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ. an ಅಂತಂದ್ರೆ ಇಲ್ಲಿ ಎಷ್ಟಿದೆ? -150 ಅಂತ ಇದೆ. ಓಕೆ, a ಬೆಲೆ ಎಷ್ಟಿದೆ? 11 ಅಂತ ಇದೆ. n ಬೆಲೆ ನಮಗ್ ಗೊತ್ತಿಲ್ಲ, n ಕಂಡು ಹಿಡಿಯೋಣ. ಡಿ ಬೆಲೆ ಗೊತ್ತಿದೆ. ಎಷ್ಟಿದೆ ಮಕ್ಕಳ ಇಲ್ಲಿ? -3 ಅಂತ ಇದೆ. ಓಕೆ, ಈಗ 150 ಈ ಕಡೆ ಮಾಡೋಣ. -150 ಈಸ್ ಈಕ್ವಲ್ ಟು 11 -3 ಇಂಟು n ಮಾಡಿದ್ರೆ ಏನ್ ಬರುತ್ತೆ? -3 ಬರುತ್ತೆ. -3 ಇಂಟು 1 ಅಂದ್ರೆ 3 1 3, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಸೊ +3 ಬಂತು. ಈಗೇನ್ ಮಾಡೋಣ? -150 ಈಸ್ ಈಕ್ವಲ್ ಟು, ಇಲ್ಲಿ 11 ಇದೆ, ಇಲ್ಲಿ 3 ಇದೆ. ಸೊ ನಾವ್ ಎರಡು ಸಂಖ್ಯೆಗಳನ್ನ ಕೂಡಿಸ್ಬೋದು. 11 + 3 ಮಾಡಿದ್ರೆ ಎಷ್ಟು ಬಂತು ಮಕ್ಕಳ ಇಲ್ಲಿ? 11 + 3 ಮಾಡಿದ್ರೆ ಎಷ್ಟು ಬಂತು? 15. 11 + 3 ಮಾಡಿದ್ರೆ 15 ಬರುತ್ತಾ? ಮ್ಯಾಮ್ ಎಷ್ಟು ಬಂತು? 15. 11 + 3 11 12, 13, 14 ಎಷ್ಟು ಬಂತು? 14. 14. ವೆರಿ ಗುಡ್. 14 -3n. ಓಕೆ, ಈಗೇನ್ ಮಾಡ್ಬೋದು ನಾವು? ಈ 14ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡೋಣ. ಸಂಖ್ಯೆಗಳನ್ನ ಒಂದ್ ಕಡೆ ಮಾಡ್ಕೊಳ್ಳೋಣ. -150 ಈ +14 ಈ ಕಡೆ ಬಂದ್ರೆ -14 ಆಗತ್ತೆ. ಈಸ್ ಈಕ್ವಲ್ ಟು -3n ಆಯ್ತು. ಈಗ ಯೋಚನೆ ಮಾಡ್ರಿ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಹಾಗಾಗಿ ಎರಡು ಸಂಖ್ಯೆಗಳನ್ನ ಏನ್ ಮಾಡ್ಬೇಕು ನಾವೀಗ? ಕೂಡಿಸ್ಬೇಕು. 150 + 14 ಎಷ್ಟಾಯ್ತು? ಕೂಡಿಸ್ ನೋಡ್ರಿ. 164 ಆಯ್ತು. ಎಸ್, 150 + 14 ಮಾಡಿದ್ರೆ 164. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕ್ತೀರಾ. ಈ ಸೈಡು -3n ಉಳಿತು. ಈಗ ಈ 3 ಈ ಕಡೆ ಬಂದ್ರೆ -164 ಡಿವೈಡೆಡ್ ಬೈ -3 ಈಸ್ ಈಕ್ವಲ್ ಟು n ಆಗತ್ತೆ. ಇಲ್ಲಿ ಬರಿತೀನಿ ನೋಡ್ರಿ. n ಈಸ್ ಈಕ್ವಲ್ ಟು -164 ಡಿವೈಡೆಡ್ ಬೈ -3. ಮೈನಸ್ ಕ್ಯಾನ್ಸಲ್ ಆಗತ್ತೆ ಅಂತ ತಿಳ್ಕೊಳ್ರಿ. n ಈಸ್ ಈಕ್ವಲ್ ಟು 164 ಡಿವೈಡೆಡ್ ಬೈ 3 ಆಯ್ತು. ಓಕೆ, ಈಗ ಯೋಚನೆ ಮಾಡ್ರಿ, ನಮ್ಮ n ನ ಬೆಲೆ ಬಂತು. ಓಕೆ, ಈಗ n ನ ಬೆಲೆ ಏನಂತ ಬಂತು? 164 ಡಿವೈಡೆಡ್ ಬೈ 3 ಅಂತ ಬಂತು. ಈಗ ಇದನ್ನ ನೀವೇನಾದ್ರೂ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ? 3 1 3, 3 5 15, 1 ಉಳಿತು, 14 ಆಯ್ತು. ಸೊ 3 4 12 ಮತ್ತೆ 2 ಉಳಿತು. ಪಾಯಿಂಟ್ ಕೊಟ್ಟು 0 ತಗೋತೀರಾ. ಅದು ದಶಮಾಂಶ ರೂಪದಲ್ಲಿ ಬರುತ್ತೆ. ಇದನ್ನ ನಾವು ಹಿಂಗೆ ಇಡ್ಬೋದು. 164 ಡಿವೈಡೆಡ್ ಬೈ 3 ಅಂತ ಇಡ್ಬೋದು. ಈಗ ಇಲ್ಲಿ ನಮ್ಮ ಸಮಾಂತರ ಶ್ರೇಣಿಯಲ್ಲಿ ಯಾವುದಾದ್ರೂ ಸಂಖ್ಯೆ ಡಿವೈಡೆಡ್ ಬೈ ರೂಪದಲ್ಲಿದೆನಾ? ಭಿನ್ನರಾಶಿ ರೂಪದಲ್ಲಿದೆನಾ? ಇಲ್ಲ. ದಶಮಾಂಶ ರೂಪದಲ್ಲಿದೆನಾ? ಇಲ್ಲ. ನೀವೇನಾದ್ರೂ ಕ್ಯಾನ್ಸಲ್ ಮಾಡಿದ್ರೆ ಅದು ದಶಮಾಂಶ ರೂಪದಲ್ಲಿ ಬರುತ್ತೆ. ಓಕೆ, ಹಿಂಗೆ ಇಟ್ರೆ ಅದು ಭಿನ್ನರಾಶಿ ರೂಪದಲ್ಲಿ ಬಂತು. ಆದರೆ ಈ ಶ್ರೇಣಿಯಲ್ಲಿ ಯಾವುದು ಸಂಖ್ಯೆ ಆ ರೀತಿ ಇಲ್ಲ. ಹಾಗಾಗಿ ನಾವೇನಂತ ಬರಿತೀವಿ? ಕನ್ಕ್ಲೂಷನ್, ಇದು ಸಮಾಂತರ ಶ್ರೇಣಿಯ ಪದವು ಆಗಿಲ್ಲ ಅಂತ ಬರಿತೀವಿ.
ಹೌದಾ? ಇದು ಸಮಾಂತರ ಶ್ರೇಣಿಯ ಪದ ಅಲ್ಲ. ಸಮಾಂತರ ಶ್ರೇಣಿಯ ಪದ ಅಲ್ಲ, ಅಥವಾ ಆಗಿಲ್ಲ, ಅಲ್ಲ ಅಂತ ಬರಿ. ಓಕೆ, ಅರ್ಥ ಆಯ್ತಾ? ಎಸ್. ಈಗ ನಾವೇನ್ ಮಾಡೋಣ, ನೆಕ್ಸ್ಟ್ ಲೆಕ್ಕ ನೋಡಿ. ಎಲ್ಲಾ ಲೆಕ್ಕಗಳು ಡಿಫ್ರೆಂಟ್ ಡಿಫ್ರೆಂಟ್. ಇಲ್ಲಿ ನೋಡ್ರಿ, ನಮ್ಮ ನೆಕ್ಸ್ಟ್ ಪ್ರಾಬ್ಲಮ್ ಏನಂತ ಇದೆ. ಈಗ ಸಮಾಂತರ ಶ್ರೇಣಿ ಕೊಡ್ತಿದ್ರು, ಎ ಕಂಡು ಹಿಡಿತಿದ್ರು. ಎ ಅಂತೂ ಅಲ್ಲೇ ಸಿಕ್ತಿತ್ತು ನಿಮ್ಗೆ. ಡಿ ಕಂಡು ಹಿಡಿತಿದ್ರಿ, ಎನ್ ಕೇಳ್ತಿದ್ರು, ಅಥವಾ ಎ ಎನ್ ಬೆಲೆ ಕೊಟ್ಟು ಎನ್ ಕೇಳ್ತಿದ್ರು, ಅಥವಾ ಎನ್ ಕೊಟ್ಟು ಎ ಎನ್ ಬೆಲೆಯನ್ನ ಕೇಳ್ತಿದ್ರು. ಈಸಿಯಾಗಿ ಮಾಡ್ತಿದ್ರಿ, ಸೂತ್ರದಲ್ಲಿ ಹಾಕ್ತಿದ್ರಿ, ಕಂಡು ಹಿಡಿತಿದ್ರಿ. ಬಟ್ ನೆಕ್ಸ್ಟ್ ಇದು ತರ ಪ್ರಾಬ್ಲಮ್ ಬರತ್ತೆ. ಹೆಂಗೆ? ಈಗ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ ಏನಂತ ಇದೆ ನಮ್ ಪ್ರಶ್ನೆ, ಸರಿಯಾಗಿ ಓದ್ಕೊಳ್ರಿ. ಒಂದು ಸಮಾಂತರ ಶ್ರೇಣಿಯ ಒಂದನೇ ಪದ, ಸರಿ ಇದು ಒಂದನೇ ಪದ ಅಲ್ಲ, 11ನೇ ಪದ. ಇದು ಟೆಕ್ಸ್ಟ್ ಬುಕ್ ಅಲ್ಲಿ 11 ಇದೆ. ಓಕೆ, ಸಮಾಂತರ ಶ್ರೇಣಿಯ 11ನೇ ಪದ ಎಷ್ಟಿದೆ? 38 ಅಂತ ಇದೆ. 16ನೇ ಪದ ಎಷ್ಟಿದೆ? 73 ಅಂತ ಇದೆ. ಆದರೆ ಎಷ್ಟನೇ ಪದ ಕೇಳಿದಾರೆ ಅವ್ರಿಲ್ಲಿ? 31ನೇ ಪದವನ್ನ ಕೇಳಿದ್ದಾರೆ. ಅರ್ಥ ಮಾಡ್ಕೊಳ್ರಿ, ಸಮಾಂತರ ಶ್ರೇಣಿಯ 11ನೇ ಪದ ಎ 11ರ ಬೆಲೆಯನ್ನ ಕೊಟ್ಟಿದ್ದಾರೆ. ಎಷ್ಟು? 38. 16ನೇ ಪದ ಎ 16 = 73. ಆದರೆ ಏನನ್ನ ಕೇಳಿದ್ದಾರೆ? 31ನೇ ಪದ ಎ 31 ಬೆಲೆ ಗೊತ್ತಿಲ್ಲ. ಓಕೆ, ಅರ್ಥ ಮಾಡ್ಕೊಳ್ರಿ. ಸಮಾಂತರ ಶ್ರೇಣಿಯ 11ನೇ ಪದ ಅಂದ್ರೆ A11 = 38 ಅಂತ ಕೊಟ್ಟಿದ್ದಾರೆ. 16ನೇ ಪದ 73 ಅಂದ್ರೆ A16 = 73 ಅಂತ ಕೊಟ್ಟಿದ್ದಾರೆ. ಆದ್ರೆ ಏನನ್ನ ಕಂಡುಹಿಡಿಬೇಕು? A31 ಅನ್ನ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿತೀವಿ ಇದನ್ನ? ಓಕೆ, ನಾವ್ ಆಗ್ಲೇ ಒಂದ್ ಲೆಕ್ಕ ಮಾಡಿದ್ವಿ, ಅದೇ ತರ ಸೇಮ್. ಈಗ ಇದನ್ನ ಸೂತ್ರದಲ್ಲಿ ಹಾಕ್ರಿ. AN = ಸೂತ್ರ ಏನಿದೆ? AN = A + n - 1 × D ಅಂತ ಇದೆ. ರೈಟ್. AN ಅಂತಂದ್ರೆ A11. A11ರ ಬೆಲೆ ಎಷ್ಟು? 38. ಹೌದಾ? ಇಲ್ಲಿ ಡೈರೆಕ್ಟ್ ಬೆಲೆಯನ್ನ ಹಾಕ್ತೀರಾ. ನೆಕ್ಸ್ಟ್ A ಗೊತ್ತಿದೆನಾ? ಇಲ್ಲ. ಎನ್ ಬೆಲೆ ಗೊತ್ತಿದೆ. ಎಷ್ಟು? A11. ಇದು ಎನ್ ಬೆಲೆ. ಹೌದಾ? AN ಅಂತ ಬರಿತೀವಲ್ಲ ನಾವು. ಎನ್ ಬೆಲೆ ಎಷ್ಟು? 11. 11 - 1 × D. 38 = A 11 + 11 - 1 ಮಾಡಿದ್ರೆ ಎಷ್ಟು ಬಂತು ಮಕ್ಕಳೇ? 11 - 1 ಮಾಡಿದ್ರೆ 10 ಬಂತು. ಹೌದಾ? 10 × D ಆಯ್ತು. ಆದ್ದರಿಂದ A + 10D = 38. ಹೌದಾ? ಇದು ನಮ್ಮ ಇಕ್ವೇಶನ್ ನಂಬರ್ 1. A11 = 38 ಅಂತ ಕೊಟ್ಟಿದ್ದಾರೆ. ಇದನ್ನ ಸೂತ್ರದಲ್ಲಿ ಹಾಕ್ರಿ. A11ರ ಬೆಲೆ 38 ಅಂತ ಅಂದ್ರೆ AN ಬೆಲೆ ಇದು. A + n ಬೆಲೆ ಎಷ್ಟು? 11. 11 - 1 × D ಆಗತ್ತೆ. 38 = A + 11ರಲ್ಲಿ 1 ಕಳೆದ್ರೆ 10 ಬಂತು. A + 10D = 38. ಇದೇ ತರಹ A16 ಅನ್ನ ಮಾಡೋಣ. ಓಕೆ, A16 ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅವರಿಲ್ಲಿ? 73 ಅಂತ ಕೊಟ್ಟಿದ್ದಾರೆ. ಸೂತ್ರದಲ್ಲಿ ಹಾಕ್ರಿ. AN = A + n - 1 × D. ಓಕೆ, AN ಅಂದ್ರೆ ಏನು? ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಡೈರೆಕ್ಟ್ ಆಗಿ ಅಂದ್ರೆ ಬರ್ಕೊಳ್ರಿ. A16 = A + n ಬೆಲೆ ಏನಿದೆ ಇಲ್ಲಿ? 16 ಅಂತ ಇದೆ. 16 - 1 × D. ಈಗ A16 ನ ಬೆಲೆ ಎಷ್ಟು? 73. ನಿಮ್ಗೆ ಡೈರೆಕ್ಟ್ ಗೊತ್ತಾಗ್ಲಿಲ್ಲ ಅಂದ್ರೆ ಹಿಂಗ್ ಬರ್ಕೊಳ್ರಿ. 73 = A + 16 - 1 ಅಂದ್ರೆ 16 - 1 15 × D ಅಂದ್ರೆ 15D. ಆದ್ದರಿಂದ ಇದೇನಾಗತ್ತೆ? A + 15D = 73 ಆಯ್ತು. ಇದು ಇಕ್ವೇಶನ್ ನಂಬರ್ 2. ಈಗ ಏನ್ ಮಾಡೋಣ? ಇಕ್ವೇಶನ್ ನಂಬರ್ 2ರಲ್ಲಿ 1ಅನ್ನ ಕಳಿಯೋಣ, ಅಥವಾ ಇಕ್ವೇಶನ್ ನಂಬರ್ 1ರಲ್ಲಿ 2ಅನ್ನ ಕಳಿಯೋಣ. 2 ಕರೆಕ್ಟ್. ಓಕೆ, ಏನಂತ ಇದೆ ಇಕ್ವೇಶನ್ ನಂಬರ್ 1? A + 10D = 38. ಇಕ್ವೇಶನ್ ನಂಬರ್ 2 ಏನಿದೆ? A + 15D = 73 ಅಂತ ಇದೆ. ಹೌದಾ ಮಕ್ಕಳ? ಇದು 1 - 2 ಮಾಡ್ತಾ ಇದ್ದೀರಾ. ಈಗ ಇಲ್ಲಿ A ಇದೆ, ಇಲ್ಲೂ A ಇದೆ. ವರ್ಜಿಸುವ ವಿಧಾನ ನೆನಪು ಮಾಡ್ಕೊಳ್ರಿ.
ಓಕೆ, ವರ್ಜಿಸುವ ವಿಧಾನದಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಎರಡು ಇಕ್ವೇಶನ್ಸ್ ಅನ್ನ ಬರಿತಾ ಇದ್ವಿ, ಸಮ ಯಾವ್ದಿದೆ ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ವಿ. ಬಟ್ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಚಿಹ್ನೆಗಳು ವಿರುದ್ಧವಾಗಿರ್ಬೇಕು. ಇಲ್ಲಿ ನಮ್ಮ ಚಿಹ್ನೆಗಳು ವಿರುದ್ಧ ಇಲ್ಲ, ಸಮ ಇದೆ. ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಹಾಗಾಗಿ ಚಿಹ್ನೆಗಳನ್ನ ಚೇಂಜ್ ಮಾಡ್ತೀರಾ. ಈಗ ಎ ಮತ್ತು ಎ ಕ್ಯಾನ್ಸಲ್ ಆಯ್ತು, ಹೌದಾ? ಎ ಮತ್ತು ಎ ಕ್ಯಾನ್ಸಲ್ ಆದಾಗ ಇಲ್ಲಿ +10d ಇದೆ, ಇಲ್ಲಿ -15d ಇದೆ. ಅರ್ಥ ಏನು? 15ರಲ್ಲಿ 5 ಕಳಿತೀವಿ, ಯಾಕಂದ್ರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ. 15ರಲ್ಲಿ 10 ಕಳೆದ್ರೆ ಎಷ್ಟು ಬಂತು ಮಕ್ಕಳೇ? ಎಸ್, ಇದು -5d ಆಯ್ತು, ಹೌದಾ? 15ರಲ್ಲಿ 10 ಕಳೆದ್ರೆ 5 ಬಂತು. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕ್ತೀರಾ. ಇದು ಕೂಡ ಹಂಗೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. 73ರಲ್ಲಿ 38 ಕಳಿತೀರಾ, ಎಷ್ಟು ಬಂತು? 73ರಲ್ಲಿ 38 ಕಳೆದ್ರೆ ನಮ್ಗೆ ಎಷ್ಟು ಸಿಗತ್ತೆ? 35 ಸಿಗತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? ಮೈನಸ್, ಹಾಗಾಗಿ ಮೈನಸ್ ಅಂತ ಹಾಕ್ತೀರಾ. ಈಗ ಡಿ ಬೆಲೆ ಎಷ್ಟಾಗತ್ತೆ? ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಕ್ಯಾನ್ಸಲ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಬರ್ಕೊಡ್ರಿ. -35, ಈ 5 ಈ ಕಡೆ ಹೋದ್ರೆ ಅದು ಡಿವೈಡೆಡ್ ಬೈ ಆಗತ್ತೆ. 5 1 5, 5 7 35. ಓಕೆ, ಡಿ ಇಸ್ ಈಕ್ವಲ್ ಟು 7 ಬಂತು. ಓಕೆ, ಇದನ್ನ ನಾವೇನ್ ಮಾಡೋಣ, ಇಕ್ವೇಶನ್ ನಂಬರ್ 1ರಲ್ಲಿ ಹಾಕೋಣ. ಈ ಡಿ ಬೆಲೆಯನ್ನ ಇಕ್ವೇಶನ್ ನಂಬರ್ 1ರಲ್ಲಿ ಹಾಕಿದ್ರೆ a + 10 × 7 is equal to 38 ಆಗತ್ತೆ. a + 17 70 is equal to 38. ಓಕೆ, ಈಗ a is equal to 38, ಈ 70 ಈ ಕಡೆ ಹೋದ್ರೆ -70 ಆಗತ್ತೆ. ಆದ್ದರಿಂದ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. 70ರಲ್ಲಿ 38 ಕಳೆದ್ರೆ ಎಷ್ಟು ಬಂತು ಮಕ್ಕಳೇ? ಎಸ್, 78ರಲ್ಲಿ 38 ಕಳೆದ್ರೆ ಎಷ್ಟು ಬಂತು? 32. ಮೈನಸ್, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕ್ತೀರಾ, -32 ಆಗತ್ತೆ. ಈಗ ಯೋಚನೆ ಮಾಡ್ರಿ, ಇಲ್ಲಿ ಡಿ ಸಿಕ್ತು, ಇಲ್ಲಿ ಎ ಸಿಕ್ತು, ಹೌದಾ? ಡಿ ಸಿಕ್ತು, ಎ ಸಿಕ್ತು. ಎ ಮತ್ತು ಡಿ ಯನ್ನ ಬಳಸಿ ನಾವು ಎಷ್ಟನೇ ಪದವನ್ನ ಕಂಡುಹಿಡಿಬೇಕೀಗ? 31ನೇ ಪದ. ಪ್ರಶ್ನೆ ಇರೋದೇ 31ನೇ ಪದವನ್ನ ಕಂಡುಹಿಡಿಯಿರಿ ಅಂತ, ಹೌದಾ? 31ನೇ ಪದವನ್ನ ಕಂಡುಹಿಡಿಯೋಣ. ಹೆಂಗ್ ಕಂಡುಹಿಡಿಯೋದು 31ನೇ ಪದ? A31 is equal to, ಸೂತ್ರ ಹಾಕ್ರಿ, a + n - 1 × d. an ಅಂತ ತಿಳ್ಕೊಳ್ರಿ ಇದನ್ನ. an is equal to a + n - 1 × d. A31 ಅನ್ನ ಕಂಡುಹಿಡಿಬೇಕು ನೀವು. a ಬೆಲೆ ಎಷ್ಟಿದೆ ಇಲ್ಲಿ? -32 ಅಂತ ಇದೆ. ಪ್ಲಸ್ n ಬೆಲೆ ಎಷ್ಟಿದೆ ಇಲ್ಲಿ? 31 ಅಂತ ಇದೆ. ಓಕೆ, 31 - 1, ಡಿ ಬೆಲೆ ಎಷ್ಟಿದೆ? 7, ಹೌದಾ? ಡಿ ಬೆಲೆ ಎಷ್ಟಿದೆ? 7. ಈಗ -32, 31 7 ಎಷ್ಟು? ಸಾರಿ, 31ರಲ್ಲಿ 1 ಕಳೆಯಿರಿ, ಎಷ್ಟು ಬಂತು? 30. 30 × 7 -32, 3 7 21, 0, 210 ಆಯ್ತು. 200, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. 210ರಲ್ಲಿ 32 ಕಳೆದ್ರೆ ಎಷ್ಟು ಬರುತ್ತೆ ನೋಡ್ರಿ? 210ರಲ್ಲಿ 32 ಕಳೆದ್ರೆ ಎಷ್ಟು ಬಂತು ಮಕ್ಕಳೇ? ಇದು ಎಸ್, 210ರಲ್ಲಿ 32 ಕಳೀರಿ, ಎಷ್ಟು ಬಂತು? 8. ಇಲ್ಲೊಂದ್ ಕೈಲ ಆಯ್ತು. 11ರಲ್ಲಿ 4 ಕಳೀರಿ, ಎಷ್ಟು ಬರುತ್ತೆ? 7 ಬಂತು. ಇಲ್ಲೊಂದು 2ರಲ್ಲಿ 1 ಕಳೆದ್ರೆ 1. ಹಾಗಾಗಿ ಉತ್ತರ ಎಷ್ಟು ಬಂತು? 178. A31ರ ಬೆಲೆ 178 ಆಯ್ತು. ಓಕೆ, ಇಲ್ಲಿ ನಮಗೆ ಸಮಾಂತರ ಶ್ರೇಣಿಯನ್ನ ಕೊಟ್ಟಿಲ್ಲ, ಇಷ್ಟನೇ ಪದ ಇಷ್ಟು ಆಗಿದೆ ಅಂತ ಕೊಟ್ಟಿದ್ದಾರೆ. ಎಷ್ಟನೇ ಪದ? 11ನೇ ಪದ 38, 16ನೇ ಪದ 73 ಅಂತ ಕೊಟ್ಟಿದ್ದಾರೆ. ಇದನ್ನ ನೀವು ಸೂತ್ರದಲ್ಲಿ ಹಾಕಿದ್ರೆ ಇಕ್ವೇಶನ್ ನಂಬರ್ 1 ಸಿಗತ್ತೆ. A16 is equal to 73. A16ರ ಬೆಲೆ 73 ಅಂತ ಇದೆ. ಇದನ್ನ ನೀವು ಸೂತ್ರದಲ್ಲಿ ಹಾಕಿದ್ರೆ ಇಲ್ಲಿ n ಬೆಲೆ ಗೊತ್ತು ಮತ್ತು A16ರ ಬೆಲೆ ಗೊತ್ತು. ಹಾಗಾಗಿ ಇಲ್ಲಿ ಇಕ್ವೇಶನ್ ನಂಬರ್ 2 ಸಿಕ್ತು. ಈಗ ಇಕ್ವೇಶನ್ ನಂಬರ್ 1 - 2 ಮಾಡಿದ್ರೆ ನಿಮ್ಗೇನ್ ಸಿಗತ್ತೆ? ಡಿ ಬೆಲೆ ಸಿಗತ್ತೆ. ಈ ಡಿ ಬೆಲೆಯನ್ನ
ಇಕ್ವೇಶನ್ ನಂಬರ್ 1ರಲ್ಲಿ ಹಾಕಿದ್ರೆ ನಮ್ಗೆ ಎ ಬೆಲೆ ಸಿಗತ್ತೆ. ಎ ಬೆಲೆ ಎಷ್ಟು ಬಂತು? -32 ಅಂತ ಬಂತು. ಈಗ ಎ ಬೆಲೆ ಸಿಕ್ಕಾಯ್ತು, ಡಿ ಬೆಲೆ ಸಿಕ್ಕಾಯ್ತು. ಎಷ್ಟು ಕೇಳಿದಾರೆ ಅವರು? A31 ಅನ್ನ ಕಂಡು ಹಿಡಿಯಿರಿ, 31ನೇ ಪದವನ್ನ ಕಂಡು ಹಿಡಿಯಿರಿ ಅಂತಂದ್ರೆ ಎ ಮತ್ತು ಡಿ ಅನ್ನ ಸೂತ್ರದಲ್ಲಿ ಹಾಕ್ತೀರಾ. 31ನೇ ಪದ ಅಂತಂದಾಗ ಎನ್ ಬೆಲೆ ಇದು. ಎನ್ ಬೆಲೆ ಎಷ್ಟು? 31. ಎ ಬೆಲೆ -32, ಎನ್ ಬೆಲೆ 31 - 1, ಡಿ ಬೆಲೆ 7 ಅಂತ ಇದೆ. -32 + 31 - 1 ಅಂದ್ರೆ 30 × 7, -32 + 210 ಅಂತಂದ್ರೆ 178 ಆಯ್ತು. ಇದು A31 ರ ಬೆಲೆ. ಓಕೆ, ಅರ್ಥ ಆಯ್ತಾ ಮಕ್ಕಳೇ? ಏನಾದ್ರೂ ಕನ್ಫ್ಯೂಷನ್ ಇದೆನಾ ಇದ್ರಲ್ಲಿ? ಎಸ್ ಮಕ್ಕಳೇ, ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ. ಓಕೆ, ಈಗ ನೋಡ್ರಿ ಏನಂತ ಇದೆ ನಮ್ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ, ಆದರೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹೆಂಗ್ ಬರಿಬೇಕಿದನ್ನ? 17ನೇ ಪದ ಅಂದ್ರೆ A17 10ನೇ ಪದಕ್ಕಿಂತ A10ಗಿಂತ ಎಷ್ಟು ಹೆಚ್ಚಾಗಿದೆ? 7 ಹೆಚ್ಚಾಗಿದೆ. ಹೌದಾ? 17ನೇ ಪದ 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ. ಓಕೆ, ಈಗ ಸೂತ್ರ ಹಾಕ್ತೀರಾ? ಸೂತ್ರ ಏನಿದೆ? AN = A + n - 1 × D. ಓಕೆ, n ಅಂತಂದ್ರೆ ಎಷ್ಟಿದೆ ನಮ್ಗೆ? 17 ಅಂತ ಇದೆ. ಈಗ ಇದನ್ನ ಸೂತ್ರ ಇಲ್ಲಿ ಹಾಕ್ರಿ. A + n ಅಂದ್ರೆ ಇದ್ರಲ್ಲಿ 17 - 1 × D. ಓಕೆ, ಮೈನಸ್ ಇಲ್ಲಿ n ಅಂದ್ರೆ 10 ಇದೆ. A + n ಅಂದ್ರೆ 10 - 1 × D = 7. ಓಕೆ, ಏನ್ ಬಂತಿದು? A + 17ರಲ್ಲಿ 1 ಕಳೆದ್ರೆ 16 × D ಅಂದ್ರೆ 16D ಮೈನಸ್ A + 10ರಲ್ಲಿ 1 ಕಳೆದ್ರೆ 9D 9D = 7. ಈಗ ಇಲ್ಲಿ ಪ್ಲಸ್ ಎ ಇದೆ, ಇಲ್ಲಿ ಮೈನಸ್ ಎ ಇದೆ, 2 ಕ್ಯಾನ್ಸಲ್ ಆಯ್ತು. ಏನ್ ಉಳಿತು? 16D. ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಯ್ತು. 9D = 7. ಈಗ ಇಲ್ಲೂ ಡಿ ಇದೆ, ಇಲ್ಲೂ ಡಿ ಇದೆ, 2 ಸಜಾತಿ ಪದಗಳು. ಹಾಗಾಗಿ 16D ಯಲ್ಲಿ 9D ಅನ್ನ ಕಳಿಬೇಕು. 16ರಲ್ಲಿ 9 ಕಳೆದ್ರೆ ಎಷ್ಟು ಬಂತು ಮಕ್ಕಳೇ? 7 ಬಂತು. ಹೌದಾ? 7D = 7. D ಈ 7ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ 7 / 7 ಆಗತ್ತೆ. 7 1 ಹಾಗಾಗಿ D = ಎಷ್ಟು ಬಂತು? 1. ಅವ್ರ ಏನನ್ನ ಕೇಳಿದ್ದಾರೆ? ಸಾಮಾನ್ಯ ವ್ಯತ್ಯಾಸವನ್ನ ಕೇಳಿದ್ದಾರೆ. ಹೌದಾ? ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಡಿ ಬೆಲೆ ನಮ್ಗೆ ಸಿಕ್ಕಾಯ್ತು. ಎಷ್ಟು? 1. ಹೌದಾ? ಸಾಮಾನ್ಯ ವ್ಯತ್ಯಾಸ D = 1. ಅರ್ಥ ಆಯ್ತಾ? ಏನಾದ್ರೂ ಕನ್ಫ್ಯೂಷನ್ ಇದೆನಾ ಇದ್ರಲ್ಲಿ? ಓಕೆ, ನೆಕ್ಸ್ಟ್ ಹೋಗೋಣ ಹಂಗಾದ್ರೆ. ಓಕೆ, ಈಗ ಹೇಳ್ರಿ. ನೆಕ್ಸ್ಟ್ ಲೆಕ್ಕ ಏನಂತ ಇದೆ? 3, 15, 27, 39 ಇದು ಒಂದು ಸಮಾಂತರ ಶ್ರೇಣಿ ಇದೆ. ಇದರಲ್ಲಿ ಯಾವ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಯಾವ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತಂದ್ರೆ ನಾವು ಮೊದ್ಲೇ 54ನೇ ಪದದ ಬೆಲೆ ಎಷ್ಟು ಬರುತ್ತೆ ನೋಡೋಣ. ಎ ಬೆಲೆ ಎಷ್ಟಾಗತ್ತೆ ಇಲ್ಲಿ? ಶ್ರೇಣಿ ಏನಿದೆ? 3, 15, 27, 39 ಅಂತ ಇದೆ. ಓಕೆ, ಎ ಬೆಲೆ ಎಷ್ಟಿಲ್ಲಿ? A = 3. ಡಿ ಬೆಲೆ A2 - A1. A2 ಅಂದ್ರೆ 15 - 3. 15ರಲ್ಲಿ 3 ಕಳೆದ್ರೆ ಎಷ್ಟು ಬಂತು ಮ್ಯಾಮ್? 15ರಲ್ಲಿ 3 ಕಳೆದ್ರೆ ಎಷ್ಟು? 12. ವೆರಿ ಗುಡ್. ಓಕೆ, ಈಗ ನಾವೇನ್ ಮಾಡೋಣ? A54 54ನೇ ಪದಕ್ಕಿಂತ ಅಂದ್ರಲ್ಲ, ಫಸ್ಟ್ A54 ಕಂಡು ಹಿಡಿಯೋಣ.
A54 is equal to ಸೂತ್ರ ಏನಾಗತ್ತೆ AN is equal to A plus N minus 1 into D. ಓಕೆ ಎ ಬೆಲೆ ಎಷ್ಟಿದೆ 3 ಪ್ಲಸ್ ಎನ್ ಅಂದ್ರೆ 54 ಇದು ಎನ್ ಜಾಗದಲ್ಲಿದೆ. ಓಕೆ 54 ಮೈನಸ್ 1 ಡಿ ಬೆಲೆ ಎಷ್ಟಿದೆ 12 ಅಂತ ಇದೆ. ಹೌದಾ? ಈಗ 3 ಪ್ಲಸ್ 54ರಲ್ಲಿ ಒಂದನ್ನ ಕಳೆದ್ರೆ 53 ಇಂಟು 12 ರೈಟ್. 3 ಪ್ಲಸ್ 53 ಇಂಟು 12 ಮಾಡಿದ್ರೆ 12 ಮೂರ್ಲೆ 36. ಓಕೆ 12 ಐದ್ಲೆ 60 63 63. ಈಗ 636 ಪ್ಲಸ್ 3 ಮಾಡಿದ್ರೆ ಎಷ್ಟು ಬಂತು 639. ಇದು A54 ನ ಬೆಲೆ. ಹೌದಾ? A54 ನ ಬೆಲೆ ಎಷ್ಟಾಯ್ತು 639 ಬಂತು. ಅವ್ರೇನ್ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ರಿ. ಯಾವ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಹೆಚ್ಚಾಗಿದೆ ಅಂತಂದ್ರೆ 54ನೇ ಪದಕ್ಕಿಂತ 132 ಅಂದ್ರೆ 54ನೇ ಪದ ಎಷ್ಟಿದೆ 639 ಪ್ಲಸ್ ಎಷ್ಟು ಹೆಚ್ಚಾಗಿದೆ 132. ಎರಡನ್ನು ಕೂಡಿದ್ರೆ ಎಷ್ಟು ಬರುತ್ತೆ 9 2 ಎಷ್ಟು ಬಂತು 11. ಒಂದ್ ಕೈಲ 3 3 6 1 7 6 1 7 771 ಬಂತು. ಈಗ ಇವೆರಡನ್ನು ಕೂಡ್ಸಿರ್ತಿರಲ್ಲ ಇದೇನಾಗತ್ತೆ ನಮ್ಗೆ AN ಆಗತ್ತೆ. ಓಕೆ ಇದು AN. ಈಗ AN is equal to 771. ಈಗ ನಾವೇನ್ ಮಾಡೋಣ ಸೂತ್ರದಲ್ಲಿ ಹಾಕೋಣ AN is equal to A plus N minus 1 into D. ಓಕೆ ಇಲ್ಲಿ ಯಾವ ಪದವು ಅಂತ ಕೇಳಿದಾರಲ್ಲ ಹಂಗಂದ್ರೆ ಎನ್ ಕಂಡು ಹಿಡಿಬೇಕು ನಾವಿಲ್ಲಿ. ಯಾವ ಪದವು ಎಷ್ಟನೇ ಪದ ಅಂತ ಕೇಳಿದ್ರೆ ಎನ್. AN ಬೆಲೆ ಗೊತ್ತಿದೆ ಏನಂತ 771 ಅಂತ ಗೊತ್ತಿದೆ. ಇಲ್ಲಿ A ಬೆಲೆ ಎಷ್ಟಿದೆ 3. ಎನ್ ಬೆಲೆ ಗೊತ್ತಿದೆನಾ ಇಲ್ಲ, ನಾವ್ ಎನ್ ಕಂಡು ಹಿಡಿಬೇಕಾಗಿದೆ. ಡಿ ಬೆಲೆ ಗೊತ್ತಿದೆ ಎಷ್ಟು 12. 771 is equal to 3 12 ಇಂಟು ಎನ್ ಅಂದ್ರೆ 12 ಎನ್ ಬಂತು. 12 ಇಂಟು 1 ಅಂದ್ರೆ 12 1 12 ಮೈನಸ್ 12 ಬಂತು. 771 is equal to 3 ಡೈರೆಕ್ಟ್ ಆಗಿ ಈ ಕಡೆ ತಗೋರಿ. ಇಲ್ಲ ಅಂತಂದ್ರೆ ಮೊದ್ಲಿಲ್ ಇದನ್ನ ಮೈನಸ್ 12 ಇದೆ, ಇಲ್ಲಿ ಪ್ಲಸ್ 3 ಇದೆ. ಅಂದ್ರೆ 12ರಲ್ಲಿ 3 ಕಳಿಬೇಕು. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ 12ರಲ್ಲಿ 3 ಕಳಿತೀರಾ ಎಷ್ಟು ಬರುತ್ತೆ 12n ಮೈನಸ್ ಎಷ್ಟು ಬಂತು 12ರಲ್ಲಿ 3 ಕಳೆದ್ರೆ 9 ಬರುತ್ತೆ. ಈಗ ಈ ಮೈನಸ್ 9 ಇಲ್ಲಿ ಟ್ರಾನ್ಸ್ಫರ್ ಮಾಡೋಣ. 771 ಇದು ಇಲ್ಲಿ ಹೋದ್ರೆ ಪ್ಲಸ್ 9 ಆಗತ್ತೆ ಇಸ್ ಈಕ್ವಲ್ ಟು 12n ಆಯ್ತು. 771 ಪ್ಲಸ್ 9 ಅಂದ್ರೆ 780 ಆಗತ್ತೆ. 780 ಇಸ್ ಈಕ್ವಲ್ ಟು 12n. ಈಗ ಈ 12 ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ n ಇಸ್ ಈಕ್ವಲ್ ಟು 780 ಡಿವೈಡೆಡ್ ಬೈ 12 ಆಗತ್ತೆ. ಹೌದಾ? ಕ್ಯಾನ್ಸಲ್ ಮಾಡ್ರಿ. 2 6 12 2 3 6 1 ಉಳಿತು 2 9 18 0 3 2 6 3 1 3 3 3 9 0 2 1 2 2 6 12 1 ಉಳಿತು 5 2 5 10. ಓಕೆ ಹಾಗಾದ್ರೆ ಎನ್ ಬೆಲೆ ಎಷ್ಟಾಯ್ತು 65. ಯಾವ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂದ್ರೆ ಯಾವ ಪದ 65ನೇ ಪದ. n is equal to 65. ಓಕೆ ಅರ್ಥ ಆಯ್ತಲ್ಲ? ಎಸ್ ಮ್ಯಾಮ್. ಓಕೆ ಈಗ ಒಂದ್ ಲಾಸ್ಟ್ ಇನ್ನೊಂದ್ ಲೆಕ್ಕ ಬಿಡಿಸ್ಬಿಡೋಣ ಇದನ್ನ. ಈಗ ಏನ್ ಹೇಳಿದಾರ ಅವ್ರಲ್ಲಿ 3 ಅಂಕೆಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತದೆ ಅಂತ ಕೇಳಿದ್ದಾರೆ. ನಾವ್ ನಿನ್ನೆ ಒಂದ್ ಲೆಕ್ಕ ಬಿಡಿಸಿದ್ವಿ 2 ಅಂಕೆ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತೆ ಅಂತ. ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ 12ರಿಂದ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ 2 ಅಂಕೆಯಿಂದ ಸಂಖ್ಯೆ ಅಂತ. ಈಗ 3 ಅಂಕೆಗಳ ಸಂಖ್ಯೆ ಅಂತಂದ್ರೆ 7ರಿಂದ ಭಾಗವಾಗುವ 3 ಅಂಕೆಗಳ ಸಂಖ್ಯೆಗಳು. ಈಗ 14 ಈಗ 7ರ ಅಪವರ್ತನ ಬರೆದ್ರೆ 7 14 21 ಇವೆಲ್ಲ 2 ಅಂಕೆಯ ಸಂಖ್ಯೆಗಳು. ಓಕೆ ನಮ್ಗೆ ಇವ್ಯಾವು ಬೇಡ, ನಮ್ಗೆ ಯಾವ ಬೇಕು 3 ಅಂಕೆಯ ಸಂಖ್ಯೆಗಳು ಬೇಕು. ಎಲ್ಲಿಂದ ಸ್ಟಾರ್ಟ್ ಆಗತ್ತೆ 3 ಅಂಕೆಯ ಸಂಖ್ಯೆ ಅಂದ್ರೆ 7ರಿಂದ ಭಾಗವಾಗುವ 3 ಅಂಕೆಗಳ ಸಂಖ್ಯೆಗಳು. ಹೌದಾ?
7ರಿಂದ ಭಾಗಿಸಲ್ಪಡುವ 3 ಅಂಕೆಯ ಸಂಖ್ಯೆಗಳು ಯಾವಪ್ಪ ಅಂದ್ರೆ ಭಾಗಿಸಲ್ಪಡುವ 3 ಅಂಕೆಗಳ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? 105, 112, ನೆಕ್ಸ್ಟ್ 119 ಆಗತ್ತೆ. ಅದೇ ತರಹ ಎಲ್ಲಿವರೆಗೂ ಅಂದ್ರೆ ಲಾಸ್ಟ್ ಸಂಖ್ಯೆ ನಿಮ್ಗೆ 3 ಅಂಕೆಯ ಸಂಖ್ಯೆ ಎಲ್ಲಿವರೆಗೂ ಸಿಗತ್ತೆ ಅಂದ್ರೆ 994. ಓಕೆ, ಬೇಕಾದ್ರೆ ಮಾಡಿ ನೋಡ್ರಿ. 994ನ 7ರಿಂದ ಭಾಗಾಕಾರ ಮಾಡಿದ್ರೆ 7 1 7, 2 ಉಳಿತು 29 ಆಯ್ತು, 7 4 28, 1 ಉಳಿತು 14 ಆಯ್ತು, 7 2 14. ಓಕೆ, ಪೂರ್ಣವಾಗಿ ಭಾಗವಾಗುತ್ತೆ. ಎಲ್ಲಿವರೆಗೂ 105 ಇಂದ ಸ್ಟಾರ್ಟ್ ಆಗಿ 105 ಅಂದ್ರೆ 7 1 7, 3 ಉಳಿತು 7 5 35. ಓಕೆ, ಈಗ 105 ಇಲ್ಲಿ ಎ ಎಷ್ಟಿದೆ? 105. ಡಿ ಎಷ್ಟಾಯ್ತು? A2 ಮೈನಸ್ A1. ರೈಟ್, A2 ಎಷ್ಟಿದೆ? 112 ಮೈನಸ್ 105. 112 ಮೈನಸ್ 105 ಮಾಡಿದ್ರೆ ಎಷ್ಟಾಯ್ತು? 7 ಬಂತು. ಓಕೆ, ನೆಕ್ಸ್ಟ್ AN ಬೆಲೆ ಎಷ್ಟಿದೆ? 994 ಅಂತ ಇದೆ. ಹೌದಾ? ಈಗ ಸೂತ್ರದಲ್ಲಿ ಹಾಕ್ರಿ ಇಷ್ಟು ಬೆಲೆಗಳನ್ನ. AN is equal to A plus N minus 1 into D. AN ಅಂದ್ರೆ 994. A ಬೆಲೆ ಎಷ್ಟಿದೆ? 105 ಪ್ಲಸ್ N ಬೆಲೆ ಎಷ್ಟಿದೆ? ಗೊತ್ತಿಲ್ಲ. ಎಷ್ಟು ಸಂಖ್ಯೆಗಳು ಅಂದ್ರೆ N ಗೊತ್ತಿಲ್ಲ, ಇಂಟು ಡಿ. ಡಿ ಎಷ್ಟಿದೆ? 7 ಅಂತ ಇದೆ. ಓಕೆ, ಈಗ 994 is equal to 105 ಪ್ಲಸ್ 7 ಇಂಟು ಎನ್ ಅಂದ್ರೆ 7n, 7 ಇಂಟು 1 ಅಂದ್ರೆ 7 1 7. ಈಗ 994 105 ಮೈನಸ್ 7 ಮಾಡಿದ್ರೆ ಎಷ್ಟು ಬಂತು? ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವೇನ್ ಮಾಡ್ರಿ, ಈ 105 ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಮೈನಸ್ 105 ಆಗತ್ತೆ. 7n ಮೈನಸ್ 7. 994ರಲ್ಲಿ 105 ಅನ್ನ ಕಳೆದ್ರೆ ಎಷ್ಟು ಬಂತು? ಎಷ್ಟು ಬರುತ್ತೆ? 889 ಬರುತ್ತೆ. ಓಕೆ, 889 ಬರುತ್ತೆ. ಇಸ್ ಈಕ್ವಲ್ ಟು 7n ಪ್ಲಸ್ ಮೈನಸ್ 7. ಈಗ ಮೈನಸ್ 7 ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ 889 ಪ್ಲಸ್ 7 ಆಗತ್ತೆ. ಇಸ್ ಈಕ್ವಲ್ ಟು 7n ಬಂತು. ಈಗ ಇವೆರಡನ್ನು ಕೂಡಿಸಿದ್ರೆ ಎಷ್ಟು ಬಂತು? 896 ಬಂತು. ಹೌದಾ? 896 ಇಸ್ ಈಕ್ವಲ್ ಟು 7n. ಈಗ n ಇಸ್ ಈಕ್ವಲ್ ಟು 7 ಈ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗತ್ತೆ. 896 ಡಿವೈಡೆಡ್ ಬೈ 7. 7 1 7, 1 ಉಳಿತು, 7 2 14, 7 3 21. ಸೊ 7 2 14. ಎಷ್ಟು ಉಳಿತು? 5 ಉಳಿತು, 56 ಆಯ್ತು. 7 8 56. n ಇಸ್ ಈಕ್ವಲ್ ಟು 128 ಆಯ್ತು. ಎಷ್ಟಾಯ್ತು? n ಇಸ್ ಈಕ್ವಲ್ ಟು 128. ಹಾಗಾಗಿ 3 ಅಂಕೆಯ ಸಂಖ್ಯೆಗಳು ಎಷ್ಟು ಸಂಖ್ಯೆಗಳು? 128 ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತದೆ. ಅರ್ಥ ಆಯ್ತಲ್ಲ? ಎಸ್ ಮ್ಯಾಮ್. ಓಕೆ, ಏನಾದ್ರೂ ಡೌಟ್ ಇದೆನಾ ಮಕ್ಕಳ ಇದರಲ್ಲಿ? ನೋ ಮ್ಯಾಮ್. ಓಕೆ, ಹಾಗಾದ್ರೆ ಸಮಾಂತರ ಶ್ರೇಣಿ ಮೊದ್ಲಿಂದ ನಾವ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ, ಅಲ್ಲಿಂದ ಇಲ್ಲಿವರೆಗೂ ಅರ್ಥ ಆಗಿದೆನಾ? ಎಸ್ ಮ್ಯಾಮ್. ಓಕೆ, ಹಾಗಾದ್ರೆ ಇವತ್ತಿನ ಕ್ಲಾಸ್ ಸ್ಟಾಪ್ ಮಾಡೋಣ. ಓಕೆ, ಎಸ್ ಮ್ಯಾಮ್. ಓಕೆ, ಥ್ಯಾಂಕ್ ಯು.